ಭರತ್ ಹೆಸರಿನ ಒಬ್ಬ ಬಡ ರೈತ ಇದ್ದ. ಅವನು ಪ್ರತಿದಿನ ತರಕಾರಿ ಮಾರೋದಿಕ್ಕೆ ತನ್ನ ಹಳ್ಳಿನ ಬಿಟ್ಟು ದೂರದಲ್ಲಿರೋ ಸಿಟಿಗೆ ಹೋಗ್ತಾ ಇದ್ದ. ಓ ದೇವರೇ, ಎಂತ ಜೀವನ ಕೊಟ್ಟಿದ್ಯಾ ನನಗೆ. ಪ್ರತಿದಿನ ಇಷ್ಟ ಕಷ್ಟ ಪಡ್ಬೇಕು. ಒಂದ್ ವೇಳೆ ನಾನ್ ಪ್ರತಿದಿನ ಕಷ್ಟ ಪಟ್ಟಿಲ್ಲ ಅಂದ್ರೆ ನನ್ ಮಕ್ಳು ಉಪವಾಸ ಸಾಯ್ತಾರೆ. ಭರತ್ ಮನೆಯಲ್ಲಿ ಅವನ್ ಹೆಂಡತಿ ಪೂನಂ ಮತ್ತೆ ಇಬ್ರು ಮಕ್ಳಿದ್ರು, ರೋಹನ್ ಮತ್ತೆ ಪ್ರಿಯಾ. ಇಡೀ ಕುಟುಂಬ ಖುಷಿಯಾಗಿತ್ತು. ಆದ್ರೆ ಭರತ್ ಮಾತ್ರ ತನ್ನ ಜೀವನದಿಂದ ದುಃಖಿತನಾಗಿದ್ದ. ಇದು ಕೂಡ ಒಂದು ಜೀವನನ? ಬಡತನ, ಕಷ್ಟ ಪಡೋದು, ಈ ಸಾಲ, ಆ ದೇವರು ನಮಗೆ ಏನನ್ನೂ ಕೊಟ್ಟಿಲ್ಲ. ಹಾಗೆಲ್ಲ ಹೇಳ್ಬಿಡ್ರಿ. ಆ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ. ಇದು ಯಾವ ದುಡ್ಡು ಕಮ್ಮಿ ಇದೆ ಹೇಳಿ? ಆದ್ರೆ ಹಣ ಅಂತೂ ಕೊಡ್ಲಿಲ್ಲ ಅಲ್ವಾ? ನನಗೆ ಆ ದೇವ್ರ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಒಂದು ದಿನ ಅವನು ಖಂಡಿತ ಆ ಹಣನೂ ಕೊಡ್ತಾನೆ. ಬೇಕಿದ್ರೆ ನೋಡ್ತಾ ಇರಿ. ನಾನು ಅದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬಿಡಿ, ಭರತ್ ತನ್ನ ವ್ಯವಸಾಯನ ಮುಂದುವರಿಸ್ತಾ ಮತ್ತೆ ತರಕಾರಿನ ಸಿಟಿನಲ್ಲಿ ವ್ಯಾಪಾರನೂ ಮಾಡ್ತಾ ಇದ್ದ, ಪ್ರತಿದಿನದ ಹಾಗೇನೆ. ಆದ್ರೆ ಅವನ ಈ ಪರಿಸ್ಥಿತಿಯಿಂದಾಗಿ ಅವನು ಖುಷಿಯಾಗಿರ್ಲಿಲ್ಲ. ಅವನ್ ಯಾವಾಗ್ಲೂ ದೇವ್ರನ್ನ ದೂಷಿಸ್ತಾನೆ ಇರ್ತಿದ್ದ. ಒಂದು ದಿನ ಏನಾಯ್ತು ಅಂದ್ರೆ, ಭರತ್ ಪ್ರತಿದಿನದ ಹಾಗೇನೆ ತರಕಾರಿನ ಮಾರೋದಿಕ್ಕೆ ಸಿಟಿಗ್ ಬಂದಿದ್ದ. ಅವನು ರೋಡ್ ಕ್ರಾಸ್ ಮಾಡ್ತಾ ಇದ್ದ. ಒಂದು ಟ್ರಕ್ ಬ್ರೇಕ್ ಫೇಲ್ಯೂರ್ ಆಗಿತ್ತು. ಭರತ್ನ ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ರು. ಅವನ್ ಹೆಂಡತಿ ಮಕ್ಳು ತಲೆ ಕೆಡಿಸ್ಕೊಂಡಿದ್ರು. ಮಕ್ಳ, ಅಪ್ಪ ಸರಿ ಹೋಗ್ತಾರೆ, ನೀವಿಬ್ರು ಹೀಗೆ ಅಳ್ಬಾರ್ದು. ಅಪ್ಪ ಯಾವಾಗ ಸರಿ ಆಗ್ತಾರೆ? ಹೇಳಮ್ಮ ಅಮ್ಮ, ಆದಷ್ಟು ಬೇಗ. ಎಷ್ಟೋ ದಿನ ಕಳ್ದ್ ಹೋಯ್ತು. ಭರತ್ಗೆ ಪ್ರಜ್ಞೆ ಬರತ್ತೆ. ಆದ್ರೆ ಆ ಆಕ್ಸಿಡೆಂಟ್ ಇಂದಾಗಿ ಅವನ್ ಕಾಲ್ನ ಕತ್ತರಿಸ್ಬೇಕಾಗ್ ಬಂತು. ಇನ್ಯಾವತ್ತೂ ಅವನು ತನ್ನ ಕಾಲ್ ಮೇಲೆ ನಡೆಯೋದಕ್ಕಾಗ್ತಾ ಇರ್ಲಿಲ್ಲ. ಅಕ್ಕ, ನಾನ್ ನಿಮಗೆ ಸುಳ್ಳನ್ನ ಹೇಳೋದಿಲ್ಲ. ನಿಮ್ಮ ಹಸ್ಬೆಂಡಿನ 2 ಕಾಲ್ಗಳನ್ನ ಕುಯ್ಬೇಕಾಗುತ್ತೆ. ನೀವಿನ್ನು ಜೀವನ ಪರ್ಯಂತ ಇವ್ರನ್ನ ನೋಡ್ಕೋಬೇಕಾಗುತ್ತೆ. ಕೊನೆಗೂ ಭರತನ್ನ ಮನೆ ಕರ್ಕೊಂಡ್ ಬಂದ್ರು. ಭರತ್ ವೀಲ್ ಚೇರ್ ಮೇಲೆ ಕುತ್ಕೋತಾ ಇದ್ದ. ಈಗ ಅವನಿಂದ ವ್ಯವಸಾಯ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಅವ್ರು ಕೂಡಿಟ್ಟಂತ ದುಡ್ಡು ಸ್ವಲ್ಪ ದಿನದವರೆಗೂ ಸಂಸಾರ ಹೇಗೋ ನಡ್ಕೊಂಡ್ ಹೋಯ್ತು. ಆದ್ರೆ ಈಗ ಪೂನಂಗೆ ತಲೆ ಕೆಡ್ತು. ಈಗ ಹೇಗಾದ್ರೂ ಮಾಡಿ ರೇಷನ್ನ ಕೊಂಡ್ಕೊಳ್ಳೇಬೇಕು. ಪೂನಂ ತನ್ನ ಒಡವೆಗಳನ್ನೆಲ್ಲ ತೆಗ್ದು ಅದನ್ನ ಮಾರೋದಿಕ್ಕೆ ಅಂತ ಹೋಗ್ತಾ ಇದ್ಲು. ಆಗ ಅವಳ ಇಬ್ರು ಮಕ್ಳು ಅವಳ ಹತ್ರ ಬರ್ತಾರೆ. ಅಮ್ಮ, ನೀವು ಈ ಆಭರಣವನ್ನ ಮಾರಕ್ ಹೋಗ್ತಾ ಇದ್ದೀರಾ? ಹಾ ಪುಟ್ಟ, ಈಗ ಬೇರೆ ಯಾವ ದಾರಿನೂ ಇಲ್ಲಪ್ಪ ನನ್ಗೆ. ಇಲ್ಲ ಅಮ್ಮ, ಇದೆಲ್ಲ ಅಪ್ಪ ನಿಮ್ಗೋಸ್ಕರ ಮಾಡಿಸ್ಕೊಟ್ಟಿರೋದು. ಇದನ್ನ ಮಾರ್ಬೇಡಿ ಅಮ್ಮ, ನಾವೆಲ್ಲರೂ ಸೇರ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡಿದ್ರೆ. ಆದ್ರೆ ಹೇಗೆ? ನೀವ್ ತುಂಬಾ ಚೆನ್ನಾಗಿ ಡೋಕ್ಲಾ ಮಾಡ್ತೀರಾ ಅಮ್ಮ. ಒಂದ್ ವೇಳೆ ನಾವು ಡೋಕ್ಲಾ ವ್ಯಾಪಾರ ಮಾಡಿದ್ರೆ ಆಗ? ಹಾ, ಅದನ್ನ ನಾವು ಮಾಡ್ಬೋದು. ಆಯ್ತು, ಈಗ ನಾವು ಡೋಕ್ಲಾ ಮಾಡಿ ವ್ಯಾಪಾರ ಮಾಡೋದಿಕ್ಕೆ ಶುರು ಮಾಡೋಣ. ಪೂನಂ ಮತ್ತೆ ಮಕ್ಳು ಮಾರ್ಕೆಟ್ ಅಲ್ಲಿ ಒಂದು ಗಾಡಿನ ಹಾಕೋತಾರೆ. ಅಮ್ಮ, ನಾವು ಟೇಬಲ್ನು ಕೂಡ ಹಾಕಾಯ್ತು. ಬನ್ನಿ ಶುರು ಮಾಡೋಣ. ಸರಿ ಅಮ್ಮ, ನಾನೇನ್ ಮಾಡ್ಬೇಕು? ನಾನು ಡೋಕ್ಲಾ ಮಾಡಿ ಕೊಡ್ತಾ ಇರ್ತೀನಿ, ನೀನು ಗ್ರಾಹಕರಿಗೆ ಕೊಡ್ತಾ ಹೋಗು. ಮತ್ತೆ ಪ್ರಿಯಾ, ನೀನು ಪ್ಲೇಟ್ಸ್ ಗಳನ್ನೆಲ್ಲ ತಗೊಂಡ್ ಬಂದು ತೊಳಿಬೇಕು. ಆಯ್ತು ಅಮ್ಮ. ಅವರು ಡೋಕ್ಲಾ ಮಾಡೋದಿಕ್ಕೆ ಮುಂದಾಗ್ತಾರೆ. ಮತ್ತೆ ಡೋಕ್ಲಾ ಸುವಾಸನೆ ಹರಡೋಕ್ ಶುರುವಾಗತ್ತೆ. ಅರೆ ವಾ, ಬಹಳ ಸುವಾಸನೆ ಬರ್ತಾ ಇದೆ. ಏನ್ ಡೋಕ್ಲಾ ರೆಡಿ ಆಗಿದ್ಯಾ? ಹಾ ಹಾ ಅಂಕಲ್. ಸರಿ ಮಗು, ನನಗೆ ಒಂದ್ ಪ್ಲೇಟ್ ಕೊಡು. ರೋಹನ್ ಆ ವ್ಯಕ್ತಿಗೆ ಡೋಕ್ಲಾನ ಕೊಡ್ತಾನೆ. ಆ ವ್ಯಕ್ತಿ ಅದನ್ನ ತಿಂದು ಖುಷಿ ಪಡ್ತಾನೆ. ಡೋಕ್ಲಾ ಅಂತೂ ಬಹಳ ರುಚಿಯಾಗಿದೆ. 3 ಪ್ಲೇಟ್ ಅನ್ನ ಪಾರ್ಸಲ್ ಮಾಡ್ಕೊಡು. ತಗೊಳ್ಳಿ ಹಣ. ರೋಹನ್ 3 ಪ್ಲೇಟು ಡೋಕ್ಲಾನ ಪ್ಯಾಕ್ ಮಾಡ್ದ ಮತ್ತದನ್ನ ಆ ವ್ಯಕ್ತಿಗೆ ಕೊಡ್ತಾನೆ. ಅಮ್ಮ ನೋಡಿ, ನಮ್ಮ ಮೊದಲನೇ ಸಂಪಾದನೆ. ಒಳ್ಳೇದು. ಆದ್ರೆ ಈಗ ನಾವು ಇನ್ನೂ ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡ್ಬೇಕು. ನಿಮ್ಮಪ್ಪನ್ಗೆ ಔಷಧಿ ಕೂಡ ಕೊಂಡ್ಕೋಬೇಕಲ್ವಾ? ಹಾ. ಅವ್ರ ಗಾಡಿ ಹತ್ರ ಎಷ್ಟೋ ಜನ ಕಸ್ಟಮರ್ಸ್ ಬರ್ತಾರೆ ಡೋಕ್ಲಾ ತಿನ್ನೋದಿಕ್ಕೆ. ಮೊದಲನೇ ದಿನಾನೇ ಅವ್ರಿಗೆ ತುಂಬಾ ಚೆನ್ನಾಗ್ ವ್ಯಾಪಾರ ಆಗಿರತ್ತೆ. ಪೂನಂ ಮತ್ತೆ ಮಕ್ಕಳು ಖುಷಿ ಖುಷಿಯಿಂದ ಮನೆಗ್ ಬರ್ತಾರೆ. ಇವತ್ತಂತೂ ಬಹಳ ಒಳ್ಳೆ ಸಂಪಾದನೆ ಆಗಿದೆ. ಅಪ್ಪ, ಇಲ್ ನೋಡಿ. ಒಳ್ಳೆಯದೇ ಮಗು. ಈಗ ನನಗ್ ನಂಬಿಕೆ ಇದೆ, ನಾವೆಲ್ಲರೂ ಸೇರ್ಕೊಂಡು ಎಲ್ಲ ಸರಿ ಹೋಗುತ್ತೆ ಅಂತ. ಇವಾಗ ನಾನು ನಿಮ್ ಎಲ್ಲರಿಗೂ ಭಾರ ಆಗ್ಬಿಟ್ಟಿದೀನಿ. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಇಂಥ ವಿಚಾರಗಳನ್ನ ನೀವು ನಿಮ್ ತಲೆಗ್ ಹಾಕೋಬೇಡಿ.
ಪೂನಂ ಭರತ್ಗೆ ತಿಳಿ ಹೇಳ್ತಾ ಇದ್ಲು, ಆದ್ರೆ ಭರತ್ ತಲೆನಲ್ಲಿ ಏನೇನೋ ಓಡ್ತಾ ಇತ್ತು. ಅವನು ಅವನನ್ನ ಕೈಲಾಗ್ದೇ ಇರೋನು ಅಂತ ಅನ್ಕೊಂಡಿದ್ದ. ಪೂನಂ ಮತ್ತೆ ಮಕ್ಕಳು ಮಾರ್ಕೆಟ್ ಅಲ್ಲಿ ಡೋಕ್ಲಾ ವ್ಯಾಪಾರ ಮಾಡ್ತಾ ಇದ್ರು, ಹಾಗಾಗಿ ಅದರಿಂದ ಅವ್ರ ಲಾಭ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಒಂದು ವಾರದಲ್ಲಿ ಅವರು ಎಷ್ಟು ಸಂಪಾದನೆ ಮಾಡಿದ್ರು ಅದು ಅವರು 1 ತಿಂಗಳಲ್ಲಿ ಸಂಪಾದನೆ ಮಾಡೋದಕ್ಕಾಗದೇ ಇರೋ ಅಷ್ಟು ಮಾಡಿದ್ರು. ಅಮ್ಮ ನೋಡು ಎಷ್ಟೆಲ್ಲ ಹಣ ಇದೆ. ಹಾ, ಆ ದೇವ್ರ ದಯೆಯಿಂದ ನಮ್ಮೇಲೆ ದುಡ್ಡಿನ ಸುರಿಮಳೆನೆ ಆಗ್ತಾ ಇದೆ. ಸದ್ಯಕ್ಕೆ ಆ ದೇವ್ರು ನಿನ್ ತಂದೆನ ಮುಂಚಿನ ತರನೇ ಮಾಡ್ಬಿಟ್ರೆ ಸಾಕಾಗಿದೆ. ಹಾ ಅಮ್ಮ. ನೀವೇನು ಚಿಂತೆ ಮಾಡ್ಬೇಡಿ ಅಮ್ಮ, ಆ ದೇವ್ರು ಖಂಡಿತ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಹಾ, ಸ್ವಲ್ಪ ದಿನ ಹೀಗೆ ಕಳಿಯತ್ತೆ. ಪೂನಂ ಮತ್ತೆ ಮಕ್ಕಳು ಮಾರ್ಕೆಟ್ ಅಲ್ಲಿ ಡೋಕ್ಲಾ ವ್ಯಾಪಾರ ಮಾಡ್ತಾ ಇದ್ರು. ಮತ್ತಿಲ್ಲಿ ಮನೆಯಲ್ಲಿ ಭರತ್ ಬೇಜಾರ್ ಮಾಡ್ಕೊಂಡ್ ಕೂತಿದ್ದ. ಓ ದೇವರೇ, ಇದೇನ್ ಮಾಡ್ಬಿಟ್ರಿ? ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನಗೆ ಇದೆಲ್ಲ ಆಗುತ್ತೆ ಅಂತ. ಏ ದೇವರೇ, ಇದ್ರಕ್ಕಿಂತ ಒಳ್ಳೇದು ನೀನ್ ನನ್ನನ್ನ ಸಾಯಿಸೇ ಬಿಡ್ಬೋದಿತ್ತು. ಅದ್ರಿಂದ ನನ್ನ ಕುಟುಂಬಕ್ಕೆ ತೊಂದ್ರೆ ಕೂಡ ಆಗ್ತಾ ಇರ್ಲಿಲ್ಲ. ಭರತ್ನ ಈ ಕೂಗನ್ನ ದೇವಿ ಮಾತೆ ಕೇಳಿಸ್ಕೊತಾಳೆ, ಮತ್ತವಳು ಅವನ ಎದುರುಗಡೆ ಬರ್ತಾಳೆ. ಈಗ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಭರತ್? ನಿನಗ್ ಬೇಕಾಗಿದ್ದು ದುಡ್ಡಲ್ವಾ? ನೋಡು, ನಿನ್ನ ಕುಟುಂಬ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದೆ. ಏನ್ ಮಾಡ್ಲಿ ಈ ಹಣದಿಂದ? ನಾನಂತೂ ಇವ್ರ ಮೇಲೆಲ್ಲ ಹೊರೆ ಆಗ್ಬಿಟ್ಟಿದ್ದೀನಿ. ನನಗ್ ನಡೆಯೋದಕ್ಕೂ ಆಗೋದಿಲ್ಲ, ಹಾಗೂ ಇವರಿಗೆ ಸಹಾಯ ಕೂಡ ಮಾಡಕ್ಕಾಗಲ್ಲ. ದೇವಿ, ಇದ್ರಕ್ಕಿಂತ ಒಳ್ಳೆಯದು ನೀವು ನನ್ನನ್ನ ಸಾಯಿಸ್ಬಿಡಿ. ನನಗೆ ಈ ತರ ಜೀವಂತವಾಗಿರಕ್ ಇಷ್ಟ ಇಲ್ಲ. ಜೀವನದ ಮೌಲ್ಯವನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ ಭರತ್? ನಿನಗೆ ಅರ್ಥ ಆಗಿದೆ ದುಡ್ಡಿಗಿಂತ ಜಾಸ್ತಿ ಜೀವನದಲ್ಲಿ ಖುಷಿಯಾಗಿರೋದು ತುಂಬಾ ಮುಖ್ಯ ಅನ್ನೋದು. ಇದನ್ನ ನಾನ್ ನಿನಗೆ ಅರ್ಥ ಮಾಡಿಸ್ಬೇಕು ಅಂತಿದ್ದೆ. ಈಗ ನಿನ್ಗೆ ಇದೆಲ್ಲ ಅರ್ಥ ಆಗಿರೋವಾಗ ನಾನ್ ನಿನ್ಗೆ ನಿನ್ನ ಹಳೆ ಜೀವನನ ವಾಪಸ್ ಕೊಡ್ತೀನಿ. ಇನ್ನೊಂದ್ ವಿಷಯ ನೆನ್ಪಲ್ಲಿಟ್ಕೋ, ಜೀವನದಲ್ಲಿ ಯಾವತ್ತೂ ಏನೇ ಸಮಸ್ಯೆ ಬಂದ್ರೂ ಜೀವನನ ಮಾತ್ರ ವ್ಯರ್ಥ ಅಂತ ಹೇಳಕ್ ಹೋಗ್ಬೇಡ. ಸರಿ ಅಮ್ಮ, ನನಗ್ ಅರ್ಥ ಆಯ್ತು. ಮತ್ತೆ ದೇವಿ ಮಾತೆ ಆಶೀರ್ವಾದದಿಂದ ಜೀವನ ಉಲ್ಟಾ ದಿಕ್ಕಿಗೆ ತಿರುಗೋಕ್ ಶುರುವಾಯ್ತು. ಭರತ್ ಸಿಟಿನಲ್ಲಿ ಮಾರ್ಕೆಟ್ ಅಲ್ಲಿ ನಿಂತಿದ್ದ. ಅದೇ ರೋಡ್ ಕ್ರಾಸಿಂಗ್ ನಲ್ಲಿ ಅವನು ತನ್ನ ಕಾಲನ್ನ ನೋಡ್ಕೊಂಡ, ಆದ್ರೆ ಅದು ಪೂರ್ತಿ ಸರಿಯಾಗಿತ್ತು. ಧನ್ಯವಾದಗಳು ಅಮ್ಮ, ನನಗೆ ಬಹಳ ಖುಷಿಯಾಗಿದೆ. ಭರತ್ ಖುಷಿಯಿಂದ ಮನೆಗ್ ಹೋಗ್ತಾನೆ, ತನ್ನ ಮಕ್ಕಳನ್ನ ಪ್ರೀತಿಯಿಂದ ಅಪ್ಕೋತಾನೆ. ನೀವೆಲ್ಲ ನನ್ನ ಜೀವನ. ನೀವೆಲ್ಲ ನನಗೆ ಏನ್ ಮಾಡಿದೀರಾ ಅಂದ್ರೆ ಅದನ್ನ ಬೇರೆ ಯಾರು ಮಾಡಕ್ಕಾಗಲ್ಲ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀರಾ? ಏನೂ ಇಲ್ಲ, ನಿನಗೆ ಅರ್ಥ ಆಗಲ್ಲ. ಇವತ್ತು ನನಗೆ ನನ್ನ ಜೀವನ ಹಾಗೂ ಕುಟುಂಬದ ಅರ್ಥ ಗೊತ್ತಾಗಿದೆ. ನನ್ನ ಕುಟುಂಬ ಹಾಗೂ ಅವರ ಸಂತೋಷದಲ್ಲೇ ನನ್ನ ಜೀವನದ ಐಶ್ವರ್ಯ ಅಡಗಿದೆ. ಏನಾಯ್ತು ರೀ? ಯಾಕಿವತ್ತು ವಿಚಿತ್ರವಾಗಿ ಮಾತಾಡ್ತಾ ಇದೀರಾ? ಯಾಕಂದ್ರೆ ಇವತ್ತು ನಾನು ನನ್ನ ಜೀವನ ಹಾಗೂ ಅದರ ಸುಖದಿಂದ ಬಹಳ ಸಂತೋಷದಲ್ಲಿದ್ದೀನಿ. ಮತ್ತೆ ಯಾವಾಗ್ಲೂ ಇದೇ ರೀತಿ ಖುಷಿಯಾಗಿರಿ. ದುಡ್ಡಿನ ಹಿಂದೆ ಹೋಗಿ ನಾವು ಜೀವನದ ಖುಷಿನೇ ಮರ್ತು ಹೋಗ್ತೀವಿ. ನಮ್ಮ ಜೀವನದ ಖುಷಿ ನಮ್ಗೆ ಯಾವಾಗ ಅರ್ಥ ಆಗತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ಕೆಟ್ಟ ಘಟನೆ ನಡೆದಾಗ ಮಾತ್ರ. ನಾವ್ ಯಾವಾಗ್ಲೂ ನಮ್ ಹತ್ರ ಏನಿಲ್ವೋ ಅದನ್ನ ನೆನೆಸ್ಕೊಂಡು ಕೊರಗ್ತಾ ಇರ್ತೀವಿ. ಆದ್ರೆ ನಮ್ ಹತ್ರ ಏನಿದ್ಯೋ ಅದನ್ನ ನೆನೆಸ್ಕೊಂಡು ಖುಷಿ ಪಡೋದನ್ನ ಮರ್ತು ಬಿಡ್ತೀವಿ. ಒಂದ್ ವೇಳೆ ಜೀವನದಲ್ಲಿ 100 ದುಃಖ ಬರ್ಲಿ, ಆದ್ರೆ ಯಾವಾಗ್ಲೂ ನಾವು ಅದ್ರಲ್ಲೇ ನಮ್ಮ ಖುಷಿನ ಹುಡ್ಕೋಬೇಕು. ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಒಬ್ಬ ಕಳ್ಳ ಶ್ಯಾಮ್ಲಾಲ್ ಇದ್ದ. ಶ್ಯಾಮ್ಲಾಲ್ ಒಬ್ಬ ಚತುರ ಮತ್ತು ಚಾಲಾಕಿ ಕಳ್ಳನಾಗಿದ್ದ. ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಯೋಚಿಸ್ತಿದ್ದ. ಅದೇ ಸಿಟಿಯಲ್ಲಿ ರಾಬರ್ಟ್ ವಿದೇಶದಿಂದ ಸುತ್ತಾಡಕ್ಕೆ ಅಂತ ಬಂದಿದ್ದ. ಅವನು ಸ್ಟೇಷನ್ ಅಲ್ಲಿ ಇಳಿದ ಕೂಡ್ಲೆ ಶ್ಯಾಮ್ಲಾಲ್ನ ಕಣ್ಣು ಅವನ ಬ್ಯಾಗ್ ಮೇಲೆ ಬಿದ್ಬಿಡ್ತು. ಮತ್ತೆ ಅವನ ಆಟದಲ್ಲಿ ನಿಸ್ಸೀಮನಾಗಿದ್ದಂತ ಶ್ಯಾಮ್ಲಾಲ್ ಕಳ್ತನಕ್ಕೆ ಇಳದೇ ಬಿಟ್ಟ. ರಾಬರ್ಟ್ ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕ ಖರೀದಿ ಮಾಡ್ತಾ ಇದ್ದ. ಶ್ಯಾಮ್ಲಾಲ್ ಅವನ ಬುದ್ಧಿ ತೋರ್ಸ್ಬಿಟ್ಟ. ಅಯ್ಯ, ನಾನು ಮೊದಲನೇ ಸಾರಿ ರಾಜಸ್ಥಾನಿಗೆ ಬಂದಿದ್ದೀನಿ. ಆದ್ರಿಂದ ಇಲ್ಲಿಯ ಇತಿಹಾಸದ ಬಗ್ಗೆ ಹೇಳುವ ಬುಕ್ಸ್ ಯಾವುದಾದ್ರೂ ಇದ್ರೆ ಕೊಡಿ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ನಮ್ಮ ಭಾಷೆನ ಚೆನ್ನಾಗಿ ಮಾತಾಡ್ತಿದ್ದೀರಾ. ತಕೊಳ್ಳಿ ನಿಮ್ಮ ಬುಕ್. ಈ ಬುಕ್ಕು ಇಲ್ಲಿ ತುಂಬ ಫೇಮಸ್ ಆದ ಬುಕ್ಕಯ್ಯ. ಈ ಬುಕ್ನ ನೀವು ಓದಿ ಮುಗಿಸಿದ್ರೇ ರಾಜಸ್ಥಾನ ನೀವೇ ಒಬ್ಬರೇ ಸುತ್ತಾಡ್ಬೋದು. ಓ ಓಕೆ ಓಕೆ, ಧನ್ಯವಾದ, ತುಂಬ ಧನ್ಯವಾದ. ನನಗೊಂದು ಹೇಳ್ತೀರಾ, ಇಲ್ಲಿ ವಾಶ್ರೂಮ್ ಎಲ್ಲಿದೆ? ಅಲ್ಲಿ ಅಲ್ಲಿ ಆ ಕಡೆ ಫ್ರೀಯಾಗಿರುತ್ತೆ. ಬೇಗ ಹೋಗಿ, ಇಲ್ಲಾಂದ್ರೆ ಲೈನಲ್ಲಿ ನಿಲ್ಬೇಕು. ರಾಬರ್ಟ್ ಪುಸ್ತಕದ ಅಂಗಡಿ ಅವನ ಮಾತನ್ನ ಕೇಳಿ ಅಲ್ಲಿಂದ ಟಾಯ್ಲೆಟ್ ಹೋಗ್ತಾನೆ.
ಆಗ ಶ್ಯಾಮ್ಲಾಲ್ ಅಲ್ಲಿ ಅವನ ಬ್ಯಾಗ್ ಬಿದ್ದಿರೋದನ್ನ ನೋಡ್ತಾನೆ. ಮತ್ತೆ ಅವನು ಬ್ಯಾಗ್ ತಗೊಂಡು ಹೊರಟೆ ಬಿಟ್ಟ. ರಾಬರ್ಟ್ ಅಲ್ಲಿಗೆ ಬಂದಾಗ ಅವನ ಬ್ಯಾಗ್ ಅಲ್ಲಿ ಇಲ್ದೇ ಇರೋದನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ಓ ಮೈ ಗಾಡ್, ನನ್ನ ಬ್ಯಾಗ್! ಅರೆ, ನನ್ನ ಬ್ಯಾಗ್ ಎಲ್ಲಿಗೋಯ್ತು? ಇವಾಗ ನಾನು ಏನು ಮಾಡೋದು? ಅರೆ, ನೀವ್ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತಿದ್ದೀರಾ? ಯಾರಾದರೂ ಗೊತ್ತಿಲ್ಲದೆ ತಗೊಂಡೋಗಿರ್ಬೋದಲ್ವಾ? ಇಲ್ಲಿ ಅವಾಗವಾಗ ಗೊತ್ತಿಲ್ಲದೆ ಬ್ಯಾಗ್ಗಳನ್ನ ಬದಲಾಯಿಸ್ಕೊಳ್ಳೋದು ಸಾಧಾರಣವಾಗಿದೆ. ನನಗಿಲ್ಲಿ ಫುಲ್ಲು ರಶ್ ಆಗಿತ್ತು, ಆದ್ರಿಂದ ನಿಮ್ಮ ಬ್ಯಾಗ್ನ ನನ್ನಿಂದ ಗಮನಿಸ್ಲಿಕ್ಕಾಗಿಲ್ಲ. ರಾಬರ್ಟ್ ರೈಲ್ವೆ ಸ್ಟೇಷನ್ಗೆ ಬಂದ ಕೂಡಲೇ ಅವನ ಬ್ಯಾಗ್ ಮತ್ತೆ ಸಾಮಾನ ಹುಡುಕ್ತಾನೆ. ಬಹಳ ಸಮಯ ಹುಡುಕಾಡಿ ಅವನ್ಗೆ ಏನು ಸಿಗದೆ ಇರೋದನ್ನ ನೋಡಿದಾಗ ಅವನು ಸುಸ್ತಾಗಿ ಒಂದು ಪಾರ್ಕ್ ಒಳಗಡೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಅಯ್ಯೋ ದೇವ್ರೆ, ನನ್ನ ಬ್ಯಾಗ್ ಕಳೆದೋಯ್ತು. ನನಗಿವಾಗ ತುಂಬ ಹಸಿವಾಗ್ತಿದೆ. ಆದರೆ ಇವಾಗ ನನ್ನ ಜೊತೆ ಬರೀ 50 ರೂಪಾಯಿ ಮಾತ್ರ ಇದೆ. ಇದನ್ನ ಇಟ್ಕೊಂಡು ಏನು ಮಾಡೋದು? ರಾಬರ್ಟ್ ಬೇಜಾರಾಗಿರೋದನ್ನ ನೋಡಿ ಅಲ್ಲಿಗೆ ಪ್ರೇಮ್ ಬಂದ್ಬಿಡ್ತಾನೆ. ಪ್ರೇಮ್ ಅದೇ ಊರಿನ ಗೌಡ್ರ ಮಗ ಆಗಿರ್ತಾನೆ. ಅವನು ಕೂಡ ಗೌಡ ಆಗ್ಬೇಕು ಅಂತಿರ್ತಾನೆ. ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಯಾರಾದರೂ ನಿಮ್ಮನ್ನ ಏನಾದರೂ ಹೇಳಿದ್ರಾ? ಇಲ್ಲ, ಈ ಊರಿಗೆ ನಾನು ಬಂದೊಡನೆ ಯಾರೋ ನನ್ನ ಬ್ಯಾಗ್ನ ಕದ್ಕೊಂಡು ಹೋಗ್ಬಿಟ್ರು. ನನಗೆ ಇವಾಗ ತುಂಬ ಹಸಿವಾಗ್ತಿದೆ. ನನ್ನ ಜೊತೆ ತಿನ್ನಲಿಕ್ಕೆ ಏನೂ ಇಲ್ಲ, ಹಣ ಇಲ್ಲ, ಎಲ್ಲನೂ ಹೋಯ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಬನ್ನಿ, ರಾಜಸ್ಥಾನಿನ ತುಂಬ ಫೇಮಸ್ ಆದ ಫುಡ್ ಇದೆ, ಅದನ್ನ ನಾನು ನಿಮಗೆ ತೆಗೆದುಕೊಡ್ತೀನಿ. ಪ್ರೇಮ್ಗೆ ರಾಬರ್ಟ್ ಮೇಲೆ ದಯೆ ಬಂದು ಅವನಿಗೆ ದಾಲ್ ಬಾಟಿ ಚೂರ್ಮಾ ತಿನ್ಸಕ್ಕೆ ಕರ್ಕೊಂಡು ಹೋದ. ಅಣ್ಣ, ಒಳ್ಳೆ ಫ್ರೆಶ್ ಆಗಿರುವ ದಾಲ್ ಬಾಟಿ ಚೂರ್ಮಾ ಇವರಿಗೆ ಕೊಡಿ. ಹಣ ನನ್ನ ಲೆಕ್ಕದಲ್ಲಿ ಬರ್ಕೊಳ್ಳಿ. ಪ್ರೇಮ್ ಇಷ್ಟು ಹೇಳಿದ ಕೂಡ್ಲೆ ರಾಬರ್ಟ್ ದಾಲ್ ಬಾಟಿ ಚೂರ್ಮಾ ತಿನ್ನೋದನ್ನ ಶುರು ಮಾಡ್ದ. ವಾವ್, ನಿಜವಾಗ್ಲೂ ತುಂಬ ಸೂಪರ್ ಆಗಿದೆ. ಇಷ್ಟು ರುಚಿಯಾಗಿರುವ ಆಹಾರನ ನಾನು ಇದುವರೆಗೆ ಎಲ್ಲಿನೂ ತಿಂದೇ ಇಲ್ಲ. ನಿಮಗೆ ತುಂಬ ಧನ್ಯವಾದ. ಚೆನ್ನಾಗಿದೆಯಾ? ನೋಡಿದ್ರಾ, ನಮ್ಮ ರಾಜಸ್ಥಾನಿನ ಆಹಾರ ಈ ಪ್ರಪಂಚದಲ್ಲೇ ತುಂಬ ಫೇಮಸ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ನನಗೆ ಇದೇ ಥರ ನಿಮ್ಮಿಂದ ಇನ್ನೊಂದು ಸಹಾಯನ ಮಾಡಲಿಕ್ಕಾಗುತ್ತಾ? ಅರೆ, ನೀವು ನಮ್ಮ ಊರಿನ ಅತಿಥಿ. ಏನು ಮಾಡಬೇಕಂತ ಹೇಳಿ, ನಾನು ಮಾಡ್ತೀನಿ. ನನಗೆ ವ್ಯಾಪಾರ ಮಾಡೋದ್ರಲ್ಲಿ ಚೆನ್ನಾಗಿ ನಾಲೆಡ್ಜ್ ಇದೆ. ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ಈ ದಾಲ್ ಬಾಟಿ ಚೂರ್ಮಾ ಅಂಗಡಿನ ಓಪನ್ ಮಾಡಿಕೊಡು. ನಾನು ಖಂಡಿತ ಇದರಲ್ಲಿ ಲಾಭ ತಗೊಳ್ತೀನಿ. ಅದಾದಮೇಲೆ ನಾನು ಎಲ್ಲ ಹಣನೂ ನಿನಗೆ ವಾಪಸ್ ಕೊಡ್ತೀನಿ. ಒಳ್ಳೆ ಲಾಭ ಸಿಕ್ಕಿದ್ರೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಹಣನ ಕೊಡ್ತೀನಿ. ನಾನೊಂದು ವೇಳೆ ಇವನಿಗೆ ಸಹಾಯ ಮಾಡಿದರೆ ಖಂಡಿತ ಇವನು ವ್ಯಾಪಾರನ ಚೆನ್ನಾಗಿ ಮಾಡ್ತಾನೆ. ಗ್ರಾಮದ ಜನರು ನನ್ನನ್ನೇ ನಾಯಕ ಅಂತ ಹೊಗಳ್ತಾರೆ. ಇವನ ಕೆಲಸ ನಡೀಲಿ, ನನಗೂ ಒಳ್ಳೆ ಹೆಸರು ಸಿಗುತ್ತೆ. ಅರೆ ರಾಬರ್ಟ್ ಜಿ, ಇದರಲ್ಲಿ ಕೇಳಲಿಕ್ಕೆ ಏನಿದೆ? ನೀವು ಇನ್ಮುಂದೆ ಯಾಕೆ, ಇವಾಗಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ನೀವು ವ್ಯಾಪಾರನ ಶುರು ಮಾಡ್ಬೋದು. ಇದು ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆಯ ವಿಷಯ. ಪ್ರೇಮ್ನ ಸಹಾಯದಿಂದ ರಾಬರ್ಟ್ ದಾಲ್ ಬಾಟಿ ಚೂರ್ಮಾ ಅಂಗಡಿನ ಓಪನ್ ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಇಡೀ ಸಿಟಿಯಲ್ಲಿ ರಾಬರ್ಟ್ನ ದಾಲ್ ಬಾಟಿ ಚೂರ್ಮಾ ಅಂಗಡಿ ಇದೆ ಅಂತ ಪ್ರಸಿದ್ಧಿ ಪಡ್ಕೊಳ್ತು. ಚರ್ಚೆ ಎಷ್ಟು ಪ್ರಸಿದ್ಧಿ ಪಡೀತು ಅಂದ್ರೆ ಎಲ್ರೂ ಫಾರಿನರ್ ಮಾಡಿರುವಂತ ದಾಲ್ ಬಾಟಿ ಚೂರ್ಮಾ ತಿನ್ನೋದಕ್ಕೆ ಬರ್ತಾ ಇದ್ರು. ಏನಪ್ಪ, ನನಗೆ ಸ್ವಲ್ಪ ಕೊಡು. ಆ ದಾಲ್ ಬಾಟಿ ಚೂರ್ಮಾನ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಕೇಳಿದ್ದೀನಿ. ಇಲ್ಲಿರೋರಿಗೆಲ್ಲ ಲವ್ ಜಾಸ್ತಿ ಇದೆ. ಯಾಕಂದರೆ ನಾನು ಇಂಗ್ಲೀಷ್ ಅವನಂತ ಅಲ್ಲದೆ ದಾಲ್ ಬಾಟಿ ಚೂರ್ಮಾಗೋಸ್ಕರ ಬರ್ತಾ ಇದ್ದಾರೆ. ವ್ಯಾಪಾರ ಎಷ್ಟು ಜಾಸ್ತಿ ಆಯಿತು ಅಂದ್ರೆ 6 ತಿಂಗಳಲ್ಲಿ ರಾಬರ್ಟ್ ಅವನ ದಾಲ್ ಬಾಟಿ ಚೂರ್ಮಾ ದೊಡ್ಡ ಅಂಗಡಿ ಒಂದನ್ನ ಓಪನ್ ಮಾಡೇ ಬಿಟ್ಟ. ಮತ್ತೆ ಪ್ರೇಮ್ನ ಎಲ್ಲ ಹಣವನ್ನ ಅವನಿಗೆ ವಾಪಸ್ ಕೊಟ್ಬಿಟ್ಟ. ಬನ್ನಿ ಪ್ರೇಮ್ಜಿ, ಬನ್ನಿ. ನಿಮ್ಮಿಂದನೇ ಇದೆಲ್ಲ ನಡೆದಿದ್ದು. ನಿಮಗೆ ತುಂಬ ಧನ್ಯವಾದಗಳು. 6 ತಿಂಗಳಲ್ಲಿ ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದಕ್ಕೆ ಕಾರಣ ನೀವು ಮಾತ್ರ. ಇಲ್ಲಾಂದರೆ ನಾನು ಏನಾಗ್ತಿದ್ದೀನೋ. ನಿಮಗೆ ತುಂಬ ಧನ್ಯವಾದಗಳು. ಅರೆ, ಇದೆಲ್ಲ ದೊಡ್ಡ ವಿಷಯನಾ? ನೀವು ಚೆನ್ನಾಗಿದ್ರೇ ಸಾಕು, ಅದು ನನಗೆ ಸಾಕಾಗಲ್ವಾ? ಸರಿ ಇರಲಿ, ನಾನು ನಿಮಗೆ ಸಹಾಯ ಮಾಡಿದಂಗೆ ನೀವು ನನಗೊಂದು ಸಹಾಯ ಮಾಡಬೇಕು. ನಾನು ನಿಮಗೆ ಸಹಾಯನ ಖಂಡಿತ ಮಾಡ್ತೀನಿ. ಹೇಳಿ, ನಾನು ಏನು ಮಾಡಬೇಕಂತ ಮಾತ್ರ ಹೇಳಿ. ಇಲ್ಲಿ ನೋಡು, ಊರ್ ನಾಯಕರದು ಎಲೆಕ್ಷನ್ ಬರ್ತಿದೆ, ಅದಕ್ಕೆ ನೀನು ಸಹಾಯ ಮಾಡು.
ನಾನು ನಿಮಗೆ ಎಲ್ಲ ಸಹಾಯನೂ ಮಾಡ್ತೀನಿ. ಈ ಎಲೆಕ್ಷನಲ್ಲಿ ನಾನು ನಿಮ್ಮ ಜೊತೆ ಒಟ್ಟಿಗೆ ಇರ್ತೀನಿ. ಆಗ ಶ್ಯಾಮ್ಲಾಲ್ನ ಕಣ್ಣು ರಾಬರ್ಟ್ ಮೇಲೆ ಬಿದ್ದ್ಬಿಡತ್ತೆ. ಅರೆ, ಇದ ವಿದೇಶದವನು ತಾನೇ? ನಾನು ಸ್ವಲ್ಪ ತಿಂಗಳಿಂದ ಇವನಿಗೆ ಬೋನಿ ಮಾಡ್ದಲ್ವಾ? ಅವನು ಇಲ್ಲೇ ಬದುಕಲಿಕ್ಕೆ ಶುರು ಮಾಡ್ದನಾ? ಹಾಗಾದರೆ ಪುನಃ ಇವನ್ನ ಒಂದು ಗತಿ ಕಾಣಿಸ್ಬೇಕಷ್ಟೇ. ಪ್ರೇಮ್ ಶ್ಯಾಮ್ಲಾಲ್ನ ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ, ಖಂಡಿತ ಈ ಕಳ್ಳನ ಮನ್ಸಲ್ಲಿ ಏನೋ ಒಂದು ಇದೆ ಅಂತ. ರಾಬರ್ಟ್, ನೀನು ನಿನ್ನ ಅಂಗಡಿನ ಭದ್ರವಾಗಿ ನೋಡ್ಕೊ. ನೈಟ್ ಮಲಗಬೇಡ. ಏನು ಬೇಕಾದರೂ ನಡಿಬೋದು. ನಿನ್ನ ಒಟ್ಟಿಗೆ ನಾನು ನೈಟ್ ನಿನ್ನ ಜೊತೆಗೇ ಮಲ್ಕೊಳ್ತೀನಿ. ನೋಡುವ, ಇಬ್ಬರಳು ಸೇರಿ ಅಂಗಡಿನ ಜೋಪಾನವಾಗಿ ನೋಡ್ಕೊಳ್ಳೋಣ. ಸ್ವಲ್ಪ ಸೌದೆಗಳನ್ನ ಮತ್ತು ಕಲ್ಲುಗಳನ್ನ ಇಟ್ಕೋ. ಖಂಡಿತ ಖಂಡಿತ ಇವತ್ತು ನೈಟ್ ನಾವು ದಾಲ್ ಬಾಟಿ ಚುರುಮನ ತಿಂದು ಇಲ್ಲೇ ಮಲ್ಕೊಳ್ಳೋಣ. ನಾನು ಹೇಗಿದ್ರೂ ಇಲ್ಲೇ ಉಳ್ಕೊಳ್ತೀನಿ. ಇವತ್ತು ನೀವು ಬನ್ನಿ, ನಾನು ಬೇಕಾಗಿದೆ ಎಲ್ಲದು ನಾನು ತೆಗೆದು ಮಾಡ್ತೀನಿ. ಸೌದೆಗಳು ಕಲ್ಲುಗಳು ಮುಂಚೆನೇ ಅಂಗಡಿಲಿದೆ, ಅದೇನು ಪರವಾಗಿಲ್ಲ. ಅದು ಯಾಕಂದರೆ ನೈಟಲ್ಲಿ ನಾಯಿ ಬೆಕ್ಕುಗಳು ಬರಬಾರ್ದಲ್ವಾ, ಆದ್ದರಿಂದ ನಾನು ಮುಂಚೆನೇ ಇದನ್ನೆಲ್ಲ ತೆಗೆದು ಮಡಗಿದ್ದೀನಿ. ರಾತ್ರಿ ರಾಬರ್ಟ್ ಮತ್ತೆ ಪ್ರೇಮ್ ಇನ್ನೇನು ಊಟ ಮಾಡಿ ನಿದ್ದೆ ಮಾಡಕ್ಕೆ ಹೊರಟಿದ್ರು. ಅಷ್ಟರಲ್ಲಿ ಶ್ಯಾಮ್ಲಾಲ್ ಕಳ್ತನ ಮಾಡಕ್ಕೆ ಬಂದ. ಆ ವಿದೇಶದವನು ಮಲಗಿದ್ದಾನೆ ಕಾಣಿಸುತ್ತೆ. ಇವಾಗಲೇ ಅಂಗಡಿನ ಖಾಲಿ ಮಾಡ್ಬಿಡ್ತೀನಿ. ಇಷ್ಟನ್ನ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಪ್ರೇಮ್ ಮತ್ತೆ ರಾಬರ್ಟ್ ಶ್ಯಾಮ್ಲಾಲ್ನ ಹಿಡ್ಕೊಂಡೇ ಬಿಟ್ರು. ನಿಲ್ಲೋ ನಿಲ್ಲೋ ನಿಲ್ಲು, ಇಷ್ಟು ಬೇಗ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲದ್ ನಾನು ಕದಿಲಿಕ್ಕೆ ನೋಡ್ತೀಯಾ? ಇವಾಗ ಮೊದಲು ಜೈಲಿಗೆ ಹೋಗಿ ಅಲ್ಲಿ ಕದ್ಕೋ. ಪ್ರೇಮ್ ಮತ್ತೆ ರಾಬರ್ಟ್ ಶ್ಯಾಮ್ಲಾಲ್ನ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಅವನನ್ನ ಪೊಲೀಸ್ಗೆ ಒಪ್ಸೇ ಬಿಡ್ತಾರೆ. ಪ್ರೇಮ್ನ ಧೈರ್ಯಕ್ಕೆ ಮೆಚ್ಚಿ ಇಡೀ ಸಿಟಿ ಅವನನ್ನ ಹೊಗಳ್ತಾರೆ. ನೀವು ನನಗೆ ದೇವರು ಪ್ರೇಮ್ಜಿ. ನೀವು ನನಗೆ ಅವತ್ತು ಸಹಾಯ ಮಾಡಿದ್ದೀರಾ, ಇವತ್ತು ನನಗೆ ಸಹಾಯ ಮಾಡಿದ್ದೀರಾ. ನಾನು ಹೊರದೇಶಕ್ಕೆ ಹೋಗುವಾಗ ನಿಮ್ಮ ಬಗ್ಗೆ ಎಲ್ಲರ ಜೊತೆನೂ ಹೇಳ್ತೀನಿ, ಆದರೆ ಇವಾಗ ನಾನು ಎಲ್ಲಿಗೂ ಹೋಗಲ್ಲ. ಅರೆ, ನಾನು ನಿಮ್ಮನ್ನ ಎಲ್ಲಿಗೂ ಹೋಗ್ಲಿಕ್ಕೇ ಬಿಡೋದಿಲ್ಲ. ನೀವು ಮಾಡೋ ಆ ದಾಲ್ ಬಾಟಿ ಚೂರ್ಮ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ನೀವು ಜನರಿಗೆ ಅದನ್ನು ಮಾಡಿಕೊಟ್ಟು ನಿಮ್ಮ ವ್ಯಾಪಾರನ ತುಂಬ ಚೆನ್ನಾಗಿ ಮಾಡಿ. ಸಿಟಿ ಮತ್ತೆ ಹಳ್ಳಿಯಲ್ಲಿ ಚರ್ಚೆ ಶುರುವಾಗ್ಬಿಡುತ್ತೆ. ಮತ್ತೆ ಅವರ ತಂದೆ ಹಾಗೆ ಪ್ರೇಮ್ ಕೂಡ ಆ ಊರಿನ ಗೌಡ ಆಗ್ಬಿಡ್ತಾನೆ. ಗೋಮತಿ ನಗರ ಅಂತ ಒಂದು ಹಳ್ಳಿ ಇತ್ತು. ಅಲ್ಲಿ ಜನರು ತುಂಬಾ ವ್ಯಸ್ತವಾಗಿ ಜೀವನನ ನಡೆಸ್ತಾ ಇದ್ರು. ಕಾಲ ಬದಲಾಗ್ಬಿಟ್ಟಿತ್ತು. ಜನರು ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸಕ್ ಶುರು ಮಾಡಿದ್ರು. ಆದ್ರೆ ಗೋಮತಿ ನಗರದ ಜನ ಅಂದ್ರೆ ಗೋಮತಿ ನಗರದ ವಾಸಿಗಳು ಏನ್ ನಂಬ್ತಾ ಇದ್ರು ಅಂದ್ರೆ ಹಳೆ ಕಾಲದ ಸಂಪ್ರದಾಯಗಳು ಅದೇ ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ಹಳೆ ಕಾಲದ ಸಂಪ್ರದಾಯಗಳ ಜೊತೆ ನಾವು ಶಾಂತಿಯಿಂದ ಜೀವನ ನಡೆಸಬಹುದು ಅಂತ. ಅದೇ ಸಮಯಕ್ಕೆ ಗಗನ್ ಗೋಮತಿ ನಗರ್ಗೆ ಹಾಲಿಡೇಸ್ಗೆ ಅಂತ ಬಂದ. ಗೋಮತಿ ನಗರದಲ್ಲಿ ಒಂದು ಹಳೆ ಜಮೀನ್ ಕೂಡ ಇತ್ತು. ಇಲ್ಲಿ ಬಂದು ಈ ಜಾಗವನ್ನು ನೋಡ್ಬೇಕಾದ್ರೆ ನಾವು ಇದಕ್ಕಿಂತ ಮುಂಚೆ ಇದ್ವಲ್ಲ, ಆ ಜಾಗನೇ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಈ ಜಾಗದಲ್ಲಿ ಜನರು ಸ್ಮಾರ್ಟ್ ಫೋನ್ ಅಲ್ಲ, ಟಿವಿ ಬಗ್ಗೆನೂ ಏನೂ ಗೊತ್ತಿಲ್ಲ ಇವರಿಗೆ. ನನಗಂತೂ ಈಗ್ಲೇ ಭಯ ಆಗ್ತಿದೆ. ಮಕ್ಳಿಗೆ ಶಾಲೆಗೆ ಬೇರೆ ಸೇರ್ಸ್ಬೇಕಾಗಿದೆ. ನೀವು ಹೇಳಿದ್ರೆ ನಾವು ನಮ್ಮ ಹಳೆ ಮನೆಗೆ ಹೋಗ್ಬಿಡನ್ವಾ? ಇಲ್ಲ, ಆ ರೀತಿ ನಾವು ಮಾಡಬಾರ್ದು. ಇಲ್ಲೇ ಇದ್ದು ನಮ್ಗೇನೆಲ್ಲ ಬೇಕೋ ಎಲ್ಲವನ್ನ ನಾವು ಮಾಡ್ಕೊಳ್ಳೋಣ. ಸ್ವಲ್ಪ ವರ್ಷ ನಾವು ಇಲ್ಲಿ ಇರಲೇಬೇಕು. ಅರೆ ಬನ್ನಿ ಬನ್ನಿ, ಗೋಮತಿ ನಗರಕ್ಕೆ ನಿಮಗೆ ಸುಸ್ವಾಗತ. ಇಲ್ಲಿಗೆ ಯಾರು ಬರಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಈ ಮನೆ ಮತ್ತೆ ಜಮೀನು ಹಾಗೆ ಉಳ್ದ್ಬಿಡುತ್ತೆ ಅಂತ ಅನ್ಕೊಂಡೆ. ಅರೆ ಮುಖ್ಯಸ್ಥರೇ, ಸಣ್ಣ ವಯಸ್ಸಲ್ಲಿ ನಾನು ನಿಮ್ಮನ್ನ ಹೇಗ್ ನೋಡಿದ್ನೋ ನೀವು ಈಗ್ಲೂ ಕೂಡ ಹಾಗೇನೆ ಇದ್ದೀರಾ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಮತ್ತೆ ನಿಮ್ಮನ್ನ ಈಗ ನೋಡ್ತಾ ಇದ್ದೀನಿ. ನಂಗೆ ನಿನ್ನ ಮತ್ತೆ ನಿನ್ನ ಕುಟುಂಬನ ಭೇಟಿಯಾಗಿದ್ದು ತುಂಬಾ ಸಂತೋಷವನ್ನ ಕೊಡ್ತಾ ಇದೆ. ಬಂದ್ಬಿಟ್ರಲ್ಲ ಬಿಡಿ. ಬನ್ನಿ, ವ್ಯವಸಾಯವನ್ನ ಸ್ಟಾರ್ಟ್ ಮಾಡಿ. ವ್ಯವಸಾಯ ಮಾಡಿ ಕುಟುಂಬಕ್ಕೆ ಏನ್ ಬೇಕು ಎಲ್ಲವನ್ನ ತಗೊಳ್ಳಿ. ನನ್ನ ಕ್ಷಮಿಸ್ಬಿಡಿ, ನಾನಿವಾಗ ವ್ಯವಸಾಯವನ್ನ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಗರದಲ್ಲಿ ನಾನು ಐಸ್ ಕ್ರೀಮ್ ಮಾರ್ತಾ ಇದ್ದೆ. ಐಸ್ ಕ್ರೀಮ್ನ ಮಾರಿ ನಾನು ಮತ್ತೆ ನನ್ನ ಕುಟುಂಬ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ವಿ. ಆದರೆ ನಗರದಲ್ಲಿ ಬಂದ ಆ ಕಾಯಿಲೆ ಮತ್ತೆ ದುಡ್ಡಿನ ಸಮಸ್ಯೆಯಿಂದ ನಾವು ನಮ್ಮ ಗೋಮತಿ ನಗರಕ್ಕೆ ಬಂದ್ಬಿಟ್ವಿ. ಐಸ್ ಕ್ರೀಮ್ ಅಂದ್ರೆ ಏನಪ್ಪ? ಅದು ಏನಂತ ಸ್ವಲ್ಪ ನಂಗೂ ಹೇಳಪ್ಪ. ನನ್ನಿಂದ ಆದ್ರೆ ಅದನ್ನ ಮಾಡಿ ಇಡೀ ಗ್ರಾಮಕ್ಕೆ ಕೊಡೋಣ. ಆವಾಗ ಈ ಗ್ರಾಮಸ್ಥರಿಗೆ ನೀನು ಊರಿಗೆ ಬಂದಿದೀಯ ಅಂತ ಗೊತ್ತಾಗುತ್ತೆ. ಹಾಗೆ ಊಟ ಹಾಕ್ತಂಗೂ ಆಗುತ್ತೆ. ಗೌಡ್ರು ಹೇಳಿದ ಮಾತನ್ನ ಕೇಳಿ ಗಗನ್ ಮತ್ತೆ ಅವನ ಹೆಂಡತಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿ ಇಡೀ ಊರ್ಗೆ ಐಸ್ ಕ್ರೀಮ್ ತಿನ್ಸಕ್ಕೆ ರೆಡಿ ಆಗ್ಬಿಡ್ತಾರೆ.
ನಾವು ಮಾರ್ಕೆಟ್ ಇಂದ ಸಾಮಾನ್ ತಗೊಂಡ್ ಬಂದು ಎಲ್ರನ್ನೂ ಊಟಕ್ಕೆ ಕರಿಬೇಕು. ಇದು ನಮ್ಗೆ ಒಳ್ಳೇದಾಗತ್ತೆ. ನಾವ್ ಇಲ್ಲಿ ಕೂಡ ಐಸ್ ಕ್ರೀಮ್ ವ್ಯಾಪಾರ ಮಾಡ್ಬೋದಲ್ವಾ? ನೀನು ಸರಿಯಾಗಿ ಹೇಳ್ತಾ ಇದೀಯಾ, ನಾವು ಹಾಗೆ ಮಾಡೋಣ. ಗಗನ್ ಮತ್ತೆ ಅವನ ಹೆಂಡತಿ ಮಧು ಊರವ್ರಿಗೆಲ್ರಿಗೂ ಐಸ್ ಕ್ರೀಮ್ ತಿನ್ನೋದಕ್ಕೆ ಕರೀತಾರೆ. ಮತ್ತೆ ಹಳ್ಳಿಯವ್ರನ್ನೆಲ್ಲ ಅವ್ರ ಮನೆಗೆ ಕರೆದ್ ಬಿಡ್ತಾರೆ. ಹಳ್ಳಿಯವರು ಮೊದಲನೇ ಬಾರಿ ಗಗನ್ ಮಾಡಿರೋಂತ ಐಸ್ ಕ್ರೀಮ್ ನ ತಿಂದಾಗ ಅವ್ರಿಗೆ ಅಮೃತ ಸಿಕ್ದಾಗ ಹಾಕ್ಬಿಡತ್ತೆ. ಇಡೀ ಹಳ್ಳಿಯವರು ಗಗನ್ ಮಾಡಿರೋ ಅಂತ ಕೆನೆ ಭರಿತ ಐಸ್ ಕ್ರೀಮ್ಗೆ ಮಾರ್ ಹೋಗ್ಬಿಡ್ತಾರೆ. ಎಲ್ರು ಐಸ್ ಕ್ರೀಮ್ ನ ತಿಂದು ಬಹಳಷ್ಟು ಹೊಗಳ್ತಾರೆ. ಐಸ್ ಕ್ರೀಮ್ ನ ಪಾರ್ಟಿ ಮುಗ್ದಿದ್ ಕೂಡ್ಲೆ ಗೌಡ್ರು ಗಗನ್ ಜೊತೆ ಮಾತಾಡ್ತಾರೆ. ಮತ್ತೆ ಅವರು ಹಳ್ಳಿಯವರ ಪರವಾಗಿ ಧನ್ಯವಾದ ಹೇಳಿದ್ರು. ಗಗನ್ ಗೌಡ್ರ ಹತ್ರ ಹೇಳ್ತಾನೆ, ಮುಖ್ಯಸ್ಥರೇ, ನಾನು ನಿಮ್ಮ ಹತ್ರ ಒಂದು ಕೇಳೋಣ ಅಂತ ಬಂದೆ. ಅದು ಏನಂದ್ರೆ, ನಾನು ಐಸ್ ಕ್ರೀಮ್ ವ್ಯಾಪಾರವನ್ನ ಈ ಗ್ರಾಮದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ಮನೆ ಖರ್ಚಿಗೆ ಸ್ವಲ್ಪ ದುಡ್ಡು ಸಿಗುತ್ತೆ, ಹಾಗೆ ನಮಗೂ ಮತ್ತೆ ಮಕ್ಕಳಿಗೆ ಐಸ್ ಕ್ರೀಮ್ ತಿಂದು ಸಂತೋಷ ಸಿಗುತ್ತೆ. ಅರೆ, ಇದ್ರ ಬಗ್ಗೆ ನೀನು ನನ್ನ ಹತ್ರ ಕೇಳ್ಬೇಕಾಗಿಲ್ಲಪ್ಪ. ನಿಂಗೆ ಇಷ್ಟವಾದ ಹಾಗೆ ನಿನ್ನ ಕೆಲಸವನ್ನ ಮಾಡು. ಆದ್ರೆ ನೀನು ಮಾಡೋ ಕೆಲಸದಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಅವರ ಆರೋಗ್ಯಕ್ಕೆ ಹಾನಿ ಉಂಟಾಗ್ಬಾರ್ದು ಅಷ್ಟೇ. ಅದು ಮಾತ್ರ ಅಲ್ಲದೆ ಇದನ್ನ ಹಾಲಲ್ಲಿ ತಾನೇ ಮಾಡ್ತಾ ಇದೀರಾ ಬಿಡಿ. ಮಾರನೇ ದಿನದಿಂದಾನೇ ಗಗನ್ ಮತ್ತೆ ಮಧು ಒಂದು ಚಿಕ್ಕ ಕೈಗಾಡಿಯಲ್ಲಿ ಐಸ್ ಕ್ರೀಮ್ ನ ಮಾಡಿ ಇಡೀ ಹಳ್ಳಿಗೆ ಮಾರಾಟ ಮಾಡಕ್ ಶುರು ಮಾಡಿದ್ರು. ಐಸ್ ಕ್ರೀಮ್ ನ ವ್ಯಾಪಾರ ಶುರು ಮಾಡ್ತಿದ್ದ ಹಾಗೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ನೋಡ್ತಾ ನೋಡ್ತಾ ಮಕ್ಕಳು, ಮುದುಕರು, ಹಳ್ಳಿಯ ಮಹಿಳೆಯರು ಎಲ್ರೂ ಅವರ ಐಸ್ ಕ್ರೀಮ್ ನ ತಿನ್ನಕ್ಕೆ ಶುರು ಮಾಡ್ತಾರೆ. ಪೂರ್ತಿ ಹಳ್ಳಿಯಲ್ಲಿ ಎಲ್ರು ನಮ್ಮ ಐಸ್ ಕ್ರೀಮ್ ನ ಎಷ್ಟು ಪ್ರಶಂಸೆ ಮಾಡ್ತಿದ್ದಾರೆ. ಮೊದಲನೇ ದಿನಾನೇ ಇಷ್ಟೊಂದು ಸಂಪಾದನೆ ಆಗ್ಬಿಡ್ತು. ಇನ್ನೊಂದ್ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಮನೇನ ಚೆನ್ನಾಗಿ ಮಾಡಿ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ದಾಖಲೆ ಮಾಡಿಸ್ಬಿಡೋಣ. ಹಾಗೆ ನಡೆದ್ರೆ ತುಂಬಾ ತುಂಬಾ ಒಳ್ಳೇದು. ನಿಮ್ ಬಾಯಿಗೆ ಸಕ್ಕರೆನೆ ಹಾಕ್ಬೇಕು. ಕಾಲ ಕಳೀತಾ ಇತ್ತು. ಗಗನ್ ಹಳ್ಳಿಯಲ್ಲಿ ದಿನ ಬೆಳಿಗ್ಗೆ ಕೈಗಾಡಿ ತಗೊಂಡು ಐಸ್ ಕ್ರೀಮ್ ನ ಮಾರಾಟ ಮಾಡ್ಕೊಂಡು ಗೋಮತಿ ನಗರ ಸುತ್ತಾ ಇದ್ದ. ಅವನು ಬೇರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ಐಸ್ ಕ್ರೀಮ್ ನ ಮಾರಾಟ ಮಾಡ್ತಿದ್ದ. ಮತ್ತೆ ಅವನ ಮಕ್ಕಳಿಗೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಕೂಡ ಮಾಡಿಸ್ದ. ಆದ್ರೆ ಅವರ ಸಂತೋಷ ಬಹಳ ಕಾಲ ಉಳಿಲಿಲ್ಲ. ಗೋಮತಿ ನಗರ ಮತ್ತೆ ಸುತ್ತಮುತ್ತಲಿನ ಹಳ್ಳಿಯವರು ಜಾಸ್ತಿ ಐಸ್ ಕ್ರೀಮ್ ನ ತಿಂದು ತಿಂದು ಹುಷಾರಿಲ್ದೆ ಆಗ್ಬಿಡ್ತಾರೆ. ಹಳ್ಳಿಯವರು ಹುಷಾರಿಲ್ದೆ ಆಗಿದ್ರ ಕಾರಣ ಗೌಡ್ರು ಮತ್ತೆ ಹಳ್ಳಿಯವರು ಗಗನ್ ಮಾಡಿರೋ ಐಸ್ ಕ್ರೀಮ್ ಇಂದಾನೆ ಅಂತ ಹೇಳ್ತಾರೆ. ಇಡೀ ಹಳ್ಳಿಯವರು ಗಗನ್ನ ಮನೆ ಹತ್ರ ಬಂದ್ಬಿಡ್ತಾರೆ. ಹೊರಗಡೆ ಬಾರೋ, ನಿನ್ನ ಸಿಟಿಯ ಮುಖವನ್ನ ಇಲ್ಲಿ ಬಂದು ನೀನ್ ತೋರಿಸ್ಬಿಟ್ಟೆ ಅಲ್ಲ. ಇಡೀ ಗ್ರಾಮವೇ ನಿನ್ನ ಐಸ್ ಕ್ರೀಮ್ ಅನ್ನ ತಿಂದು ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಸಣ್ಣ ಮಕ್ಕಳು, ವಯಸ್ಸಾದವರು ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ನಿನ್ನ ಮನೆಯಲ್ಲಿ ಖುಷಿಯಾಗಿದೆಯಾ? ನಮ್ಮ ಐಸ್ ಕ್ರೀಮ್ ಇಂದನಾ? ಆದ್ರೆ ನಾನು ಐಸ್ ಕ್ರೀಮ್ ಅಲ್ಲಿ ಏನನ್ನೂ ಬೆರೆಸಿಲ್ಲ. ನಾವಂತೂ ಒಳ್ಳೆ ಸಾಮಗ್ರಿ ಮತ್ತೆ ಒಳ್ಳೆ ಹಾಲನ್ನ ಹಾಕಿದ್ವಿ. ಮತ್ತೆ ನನ್ ಮಗುಗ್ ಯಾಕೆ ಹುಷಾರಿಲ್ಲ ಹೇಳು ನೀನು? ಅವನು ನಿನ್ನೆ ತಾನೇ ನಿಮ್ ಅಂಗಡಿ ಐಸ್ ಕ್ರೀಮ್ ತಿಂದಿದ್ದು, ಗೊತ್ತಾಯ್ತಾ? ಮುಖ್ಯಸ್ಥರೇ, ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಈ ಗ್ರಾಮದಿಂದ ಇವನನ್ನ ಹೊರಗಾಕಿ. ಇವನ ಹೀಗೆ ಬಿಟ್ರೆ ಗ್ರಾಮದ ಎಲ್ಲ ಜನರಿಗೂ ಈ ಕಳಪೆ ಐಸ್ ಕ್ರೀಮ್ ಅನ್ನ ಮಾರ್ಬಿಡ್ತಾನೆ. ಕೃಪೆ ತೋರಿಸಿ ನಮ್ಗೆ ಏನು ಹೇಳ್ಬೇಡಿ. ನಾವ್ ಆ ರೀತಿ ಏನು ಮಾಡಿಲ್ಲ. ನಾವು ನಿರ್ದೋಷಿಗಳು. ನಾವು ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತಿದ್ವಿ. ನೀವು ನಿಜವಾಗ್ಲೂ ಕ್ಷಮೆಯನ್ನು ಆಶಿಸಿದ್ರೆ ಇಡೀ ಗ್ರಾಮದ ಜನರನ್ನ ಸರಿ ಮಾಡಿ. ನೀವು ಗ್ರಾಮದ ಜನರನ್ನ ಮೊದಲು ಹೇಗಿದ್ರು ಹಾಗೆ ಮಾಡಿದ್ರೆ ಈ ಗ್ರಾಮದಲ್ಲಿ ನೀನು ಇರ್ಬೋದು. ಇಲ್ಲ ಅಂದ್ರೆ ಕುಟುಂಬದ ಜೊತೆಗೆ ನೀನು ಈ ಗ್ರಾಮವನ್ನ ಬಿಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸರಿ ಮುಖ್ಯಸ್ಥರೇ, ನಾನು ಅದಕ್ಕೆ ಒಪ್ಕೋತೀನಿ. ನೀವು ಹೇಳ್ತಾ ಇರೋದಲ್ಲ ಸುಳ್ಳು ಅಂತ ನಾನು ಸಾಬೀತು ಮಾಡ್ತೀನಿ, ಖಂಡಿತ. ಗಗನ್ ಹಳ್ಳಿಯವರು ಯಾಕೆ ಹುಷಾರಿಲ್ದೆ ಆದ್ರು ಅನ್ನೋದಕ್ಕೆ ಕಾರಣ ಹುಡ್ಕೊಂಡು ಹೋಗ್ತಾನೆ. ಅವನ್ಗೆ ಗೊತ್ತಾಗತ್ತೆ ಅವನು ಬಳಸಿದಂತ ಹಾಲು ಕೆಟ್ಟ ಹೋಗಿರತ್ತೆ ಅಂತ. ಅವನು ಹಾಲಿನವನ ಹತ್ರ ಹೋಗಿ ಹೇಳ್ತಾನೆ, ನೀನು ಏನಕ್ಕೆ ಹೀಗೆ ಮಾಡ್ದೆ? ಗ್ರಾಮದ ಜನರು ನನ್ನನ್ನ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಎಲ್ಲವೂ ನಿನ್ನಿಂದಾನೆ. ಏನಕ್ಕೆ ಈ ರೀತಿ ಮಾಡ್ದೆ ಹೇಳು? ನನ್ನ ಕ್ಷಮಿಸ್ಬಿಡೋ ಗಗನ್. ನಿನ್ನ ಕಷ್ಟ ಏನಂತ ನಂಗೆ ಅರ್ಥ ಆಗುತ್ತೆ. ಆದ್ರೆ ಇದೆಲ್ಲವನ್ನ ನಂಗೆ ಮುಖ್ಯಸ್ಥರೇ ಮಾಡಕ್ ಹೇಳಿದ್ರು. ಏನ್ ಹೇಳ್ತಾ ಇದೀಯಾ? ಮುಖ್ಯಸ್ಥರು ಏನಕ್ಕೆ ಈ ರೀತಿ ಹೇಳ್ತಾರೆ? ಯಾಕಂದ್ರೆ ಗ್ರಾಮವೆಲ್ಲ ನೀನು ತುಂಬಾ ಪ್ರಸಿದ್ಧ ಆಗ್ಬಿಟ್ಟೆ. ಅದನ್ನ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು. ಅವರು ನೀನು ಈ ಗ್ರಾಮದಲ್ಲಿ ಇರಬಾರ್ದು ಅಂತ ಈ ರೀತಿ ಮಾಡಿಸಿದ್ರು. ನಿನ್ನ ಇಲ್ಲಿಂದ ಓಡಿಸ್ಬಿಟ್ಟು ನಿನ್ನ ಜಮೀನನ್ನ ಮನೆಯನ್ನ ಕಬ್ಜಾ ಮಾಡದೆ ಅವ್ರ ಉದ್ದೇಶ. ಗಗನ್ ಎಲ್ಲ ವಿಷಯ ಕೇಳಿ ಸುಮ್ನಾಗ್ತಾನೆ. ಮತ್ತೆ ಇದ್ರ ಬಗ್ಗೆ ಒಂದು ಉಪಾಯವನ್ನ ಹೂಡ್ಬೇಕು ಅಂತ ಯೋಚಿಸ್ತಾನೆ. ಮತ್ತೆ ಎಲ್ಲ ವಿಷಯ ಹೋಗಿ ಅವನ ಹೆಂಡತಿ ಮಧುಗೆ ಹೇಳ್ಬಿಡ್ತಾನೆ.
ಗೌಡ್ರು ಮಾಡಿದ್ದು ಸರಿನೇ ಇಲ್ಲ. ಅವರು ಇದಕ್ಕೆ ತಕ್ಕ ಪ್ರಾಯಶ್ಚಿತ ಅನುಭವಿಸ್ಲೇಬೇಕು. ನೀವೇನ್ ಅನ್ಕೊಂಡಿದ್ದೀರಿ? ನನ್ನ ಹತ್ರ ಒಂದು ಮಾರ್ಗ ಇದೆ. ನಾನು ಇವರಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಐಸ್ ಕ್ರೀಮ್ ಅನ್ನ ಮಾಡಿ ಮಾರ್ತೀನಿ. ಇದರಿಂದ ಅವ್ರಿಗೆ ಬಂದ ಆ ಕಾಯಿಲೆ ಎಲ್ಲ ಗುಣ ಆಗುತ್ತೆ. ಮೆಣಸಿನಕಾಯಿ ಐಸ್ ಕ್ರೀಮ್? ಅದೇನದು? ಇದು ಕೂಡ ಒಂದು ವಿಧವಾದ ಐಸ್ ಕ್ರೀಮೇ. ಇದರಲ್ಲಿ ಹಾಲಿಂದ ಮಾಡಿದ ಕ್ರೀಮ್ ಮತ್ತೆ ಮೆಣಸಿನಕಾಯಿಯ ಪೇಸ್ಟ್ ಅನ್ನ ಅದರಲ್ಲಿ ಹಾಕಬೇಕು. ಅದು ತಿನ್ನೋದಕ್ಕೆ ತುಂಬಾ ರುಚಿಕರವಾಗೂ ಕೂಡ ಇರುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾತ್ರ ನೀನು ಮಾಡು. ಸ್ವಲ್ಪ ಜೇನುತುಪ್ಪ ಮತ್ತೆ ಬೆಲ್ಲವನ್ನ ನೀನು ವ್ಯವಸ್ಥೆ ಮಾಡು. ಮತ್ತೆ ಬರ್ತಾ ಮೆಣಸಿನಕಾಯಿಯನ್ನ ಮಾರ್ಕೆಟಿಂದ ತಗೊಂಬ. ಗಗನ್ ಹೇಳೋ ವಿಷಯ ಕೇಳಿ ಮಧು ಎಲ್ಲ ತಯಾರಿ ನಡ್ಸೇ ಬಿಡ್ತಾಳೆ. ಗಗನ್ ಮೆಣಸಿನಕಾಯಿ ಐಸ್ ಕ್ರೀಮ್ ಮಾಡಕ್ ಶುರು ಮಾಡ್ತಾನೆ. ತುಂಬಾ ಚೆನ್ನಾಗಿ ಮೆಣಸಿನಕಾಯಿ ಐಸ್ ಕ್ರೀಮ್ ರೆಡಿ ಆಗ್ಬಿಡತ್ತೆ. ಗಗನ್ ಆ ಐಸ್ ಕ್ರೀಮ್ ನ ಆ ಐಸ್ ಪೆಟ್ಟಿಗೆ ಒಳಗಡೆ ಇಡ್ತಾನೆ. ಅವನು ಎಲ್ಲ ವಯಸ್ಸಾಗಿರೋ ಮತ್ತೆ ಮಕ್ಕಳ ಮನೆಗೆ ಹೋಗಿ ಈ ಐಸ್ ಕ್ರೀಮ್ ನ ಕೊಟ್ಟು ಬರ್ತಾನೆ. ಈ ಐಸ್ ಕ್ರೀಮ್ ಅನ್ನ ನಾನು ನಿಮ್ಮ ಮಗನಿಗೋಸ್ಕರ ತಗೊಂಡ್ಬಂದಿದ್ದೀನಿ. ಒಂದ್ಸತಿ ಈ ಐಸ್ ಕ್ರೀಮ್ ಅನ್ನ ನೀವು ನಿಮ್ಮ ಮಗನಿಗೆ ಕೊಡಿ. ಈ ಐಸ್ ಕ್ರೀಮ್ ಅನ್ನ ತಿಂದ್ರೆ ಗ್ರಾಮಸ್ಥರು ಎಲ್ಲರೂ ಕೂಡ ಗುಣ ಆಗ್ಬಿಡ್ತಾರೆ. ಇದು ನನ್ನ ರಿಕ್ವೆಸ್ಟ್. ಆದ್ರೆ ನಾನ್ ನಿಮ್ಮನ್ನ ಹೇಗ್ ನಂಬ್ಲಿ? ನನ್ ಮಗನ್ಗೆ ಹುಷಾರಿಲ್ಲ ಅಂದ್ರೆ ಏನ್ ಮಾಡೋದು? ದಯವಿಟ್ಟು ನಾನು ಹೇಳೋದನ್ನ ನೀವು ನಂಬಿ ನಿಮ್ಮ ಮಗನಿಗೆ ಈ ಐಸ್ ಕ್ರೀಮ್ ಅನ್ನ ನೀವು ಕೊಡಿ. ನಿಮ್ ಮಗ ಪೂರ್ತಿಯಾಗಿ ಗುಣ ಆಗ್ತಾನೆ. ಗಗನ್ ಹತ್ರ ಐಸ್ ಕ್ರೀಮ್ ತಗೊಂಡು ಆ ಹೆಂಗ್ಸು ಮಗುಗೆ ತಿನ್ಸ್ಬಿಡ್ತಾಳೆ. ಆದ್ರೆ ಅವನ್ಗೆ ಬೇಗನೆ ಎಲ್ಲ ಹುಷಾರಾಗ್ಬಿಡತ್ತೆ. ಮಗು ಅಳೋದನ್ನ ಕೇಳಿ ಇಡೀ ಊರಿನವರು ಅಲ್ಲಿ ಬಂದ್ಬಿಡ್ತಾರೆ. ಆಗ ಗಗನ್ ಅವನ್ಗೆ ಜೇನುತುಪ್ಪ ಕೊಡ್ತಾನೆ. ಮಗು ಜೇನ್ ತಿಂದು ಸುಮ್ನಾಗ್ಬಿಡ್ತಾನೆ. ಇಡೀ ಹಳ್ಳಿಯವ್ರಿಗೆ ನಿಜಾಂಶ ಏನು ಅಂತ ಗೊತ್ತಾಗತ್ತೆ. ಅವ್ರೆಲ್ರಿಗೂ ಗೊತ್ತಾಯ್ತು ಮೆಣಸಿನಕಾಯಿ ಐಸ್ ಕ್ರೀಮ್ ಇಂದ ಮಕ್ಕಳಿಗೆ ವಾಸಿ ಆಗ್ಬಿಡ್ತು ಅಂತ. ಗಗನ್ ಗೌಡ್ರ ಬಗ್ಗೆ ನಿಜಾಂಶ ಎಲ್ರ ಮುಂದೆ ಹೇಳ್ಬಿಡ್ತಾನೆ. ಮತ್ತೆ ಹಳ್ಳಿಯವರೆಲ್ಲ ನಿರ್ಧಾರ ಮಾಡ್ತಾರೆ ಗೌಡ್ರನ್ನ ಹಳ್ಳಿಯಿಂದ ಓಡಿಸ್ಬೇಕು ಅಂತ. ಇಲ್ಲ ಇವ್ರನ್ನ ಗ್ರಾಮದಿಂದ ಹೊರಗೆ ಹಾಕ್ಬಾರ್ದು. ಇವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು ತಾನೆ? ಖಂಡಿತ. ಮತ್ತೆ ಇವ್ರ ಶಿಕ್ಷೆ ಏನು ಅಂದ್ರೆ ಇವರು ಇದೇ ಹಳ್ಳಿಯಲ್ಲಿದ್ದು ಎಲ್ರ ಮುಂದೆ ಮರ್ಯಾದೆ ಹೋಗ್ಲಿ ಅಂತ. ಎಲ್ಲ ಹಳ್ಳಿಯವರು ಮೆಣಸಿನಕಾಯಿ ಐಸ್ ಕ್ರೀಮ್ ತಿಂದು ಸರಿ ಹೋಗ್ಬಿಡ್ತಾರೆ. ಗಗನ್ನ ಐಸ್ ಕ್ರೀಮ್ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಅವನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡು ಹಳ್ಳಿಯಲ್ಲಿ ಶಾಂತಿಯಿಂದ ಬದುಕ್ತಾನೆ. ಉತ್ತರಾಖಂಡಲ್ಲಿ ಒಂದು ಹಳ್ಳಿ ಇತ್ತು. ಅಲ್ಲಿ ಬಿರ್ಜು, ಅವನ ತಾಯಿ ಮತ್ತೆ ಅವನ ಹೆಂಡತಿ ಲತಾ ಜೊತೆ ಇದ್ದ. ಬಿರ್ಜು ಬಹಳ ಬುದ್ಧಿವಂತ ಮತ್ತು ಕಷ್ಟಪಡೋನು. ಅವನು ಪೂರ್ತಿ ಪರಿವಾರ ಚೆನ್ನಾಗಿ ನೋಡ್ಕೊಳ್ತಿದ್ದ. ಅವನು ಅವನ ಪರಿವಾರನ ನೋಡ್ಕೊಳ್ಳೋದಿಕ್ಕೆ ಟ್ರೇನ್ ಅಲ್ಲಿ ಸಮೋಸ ಮಾರುವಂತ ಕೆಲ್ಸವನ್ನ ಮಾಡ್ತಾ ಇದ್ದ. ಪ್ರತಿದಿನ ಬಿರ್ಜು ಹೆಂಡತಿ ಲತಾ ಅವನ್ಗೆ ಸಮೋಸಗಳನ್ನ ಮಾಡಿ ಕೊಡ್ತಾ ಇದ್ಲು. ಒಂದಿನ ಬಿರ್ಜು ಸಮೋಸಗಳನ್ನ ತಗೊಂಡು ಬೆಳಿಗ್ಗೆನೆ ಟ್ರೈನ್ಗೆ ಹೋದ. ಸಮೋಸೆ ಬಿಸಿ ಬಿಸಿಯಾದ ಸಮೋಸೆ, ತಾಜಾ ಸಮೋಸೆ. ಸರ್, ಸಮೋಸ ಬೇಕಾ? ಬಿಸಿಯಾಗಿದೆ. ಬೇಡ, ನಾನು ಸಮೋಸ ತಿನ್ನಲ್ಲ. ನಾನು ಡಯಟಲ್ಲಿದ್ದೀನಿ. ಡಯಟಾ? ಹಂಗಂದ್ರೇನು? ಯಾವುದಾದ್ರೂ ಸ್ಟೇಷನ್ ಹೆಸರಾ? ಇಲ್ಲ, ಅದು ಸ್ಟೇಷನ್ ಹೆಸರಲ್ಲ. ಒಬ್ಬ ವ್ಯಕ್ತಿ ಅವನ ವೆಯ್ಟ್ನ ಕಡಿಮೆ ಮಾಡಬೇಕು ಅಂದ್ಕೊಂಡ್ರೆ ಅವಾಗ ಅವನು ಡಯಟಲ್ಲಿರ್ತಾನೆ. ಡಯಟ್ ಅಂದರೆ ಆ ವ್ಯಕ್ತಿ ಕಮ್ಮಿ ತಿಂತಾನೆ. ಹಂಗಂದ್ರೆ ಅದ್ರ ಅರ್ಥ ನಮ್ಮಂತ ಬಡವರು ದಿನ ಡಯಟಿಂಗ್ ಮಾಡ್ತಿದ್ದೀವಿ ಅಂತ ಅರ್ಥನಾ? ಗ್ರಾಹಕರಿಗೆಲ್ಲ ಸಮೋಸ ಮಾರದ್ಮೇಲೆ ಬಿರ್ಜು ಹತ್ರ ಬಹಳ ಕಡಿಮೆ ಸಮೋಸ ಉಳಿದಿದ್ವು. ಸಂಜೆಯ ಸಮಯ ಆಗಿತ್ತು. ಆಗ ಬಿರ್ಜು ಒಬ್ಬ ಮನುಷ್ಯನಿಗೆ ಹೇಳ್ದ, ಸರ್, ಸಮೋಸ ತಗೊಳ್ತೀರಾ? ಸ್ವಲ್ಪನೇ ಇದೆ. ಅರೆ ಬೇಡಪ್ಪ, ನನ್ನ ಹತ್ರ ತಿನ್ನಲಿಕ್ಕೆ ಸ್ಯಾಂಡ್ವಿಚ್ ಇದೆ, ನಾನು ಅದನ್ನೇ ತಿಂತೀನಿ. ಸ್ಯಾಂಡ್ವಿಚಾ ಅಂದ್ರೆ ಏನು? ಯಾರಿಗಾದರೂ ಹೊರಗಡೆ ಮಾಡುವ ಆಹಾರ ಇಷ್ಟ ಇಲ್ಲ ಅಂದ್ರೆ ಅವರು ಇದನ್ನೇ ತಿಂತಾರೆ. ತಕೋ, ಬೇಕಾದ್ರೆ ತಿಂದು ನೋಡು. ಆ ಮನುಷ್ಯ ಬಿರ್ಜುಗೆ ಒಂದು ಸ್ಯಾಂಡ್ವಿಚ್ ಕೊಡ್ತಾನೆ. ಬಿರ್ಜು ಸ್ಯಾಂಡ್ವಿಚ್ ತಿನ್ಬಿಟ್ಟು ಹೇಳ್ತಾನೆ, ಇದು ತುಂಬ ರುಚಿಯಾಗಿದೆ. ಇವತ್ತಿಂದ ನಾನು ಸ್ಯಾಂಡ್ವಿಚ್ ವ್ಯಾಪಾರನೂ ಮಾಡ್ತೀನಿ. ಸಮೋಸ ಜೊತೆ ಸ್ಯಾಂಡ್ವಿಚ್ ಎರಡೂ ವ್ಯಾಪಾರ ಮಾಡ್ತೀನಿ. ಇಷ್ಟನ್ನ ಹೇಳಿ ಬಿರ್ಜು ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ್ದಾದ್ಮೇಲೆ ಅವನ ಹೆಂಡತಿ ಲತಾ ಮತ್ತೆ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ. ನಾವಿನ್ನು ಸಮೋಸ ಜೊತೆ ಸ್ಯಾಂಡ್ವಿಚ್ನು ಮಾರಬೇಕು. ಅದರಲ್ಲಿ ಪ್ರಜೆಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮಗೇನು ತುಂಬ ಲಾಭನೂ ಸಿಗುತ್ತೆ. ಆರೋಗ್ಯ ಏನೋ ಸರಿ, ಆದ್ರೆ ನಾವಿದನ್ನ ಹೇಗ್ ಮಾಡೋದು? ಮತ್ತೆ ಲಾಭ ಆಗದೆ ಹೋದ್ರೆ? ಲತಾ ಸರಿಯಾಗೇ ಹೇಳ್ತಿದ್ದಾಳೆ. ಮಗ್ನೆ ಬಿರ್ಜು, ಒಂದ್ ಕೆಲ್ಸ ಮಾಡು. ಸ್ವಲ್ಪ ದಿನ ನೀನು ಸ್ಯಾಂಡ್ವಿಚ್ನೇ ಮಾರು, ಸಮೋಸ ಬದ್ಲು. ನಮ್ಮ ವ್ಯಾಪಾರ ಚೆನ್ನಾಗಾಗಬಹುದು. ನಾನು ನಾಳೆಯಿಂದಾನೇ ನಿಮ್ಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ.
ಮನೆಯವರು ಹೇಳಿದ್ದನ್ನ ಕೇಳಿ ಬಿರ್ಜು ಇದೇ ರೀತಿ ಮಾಡ್ತಾನೆ. ಮತ್ತೆ ಸಮೋಸ ಬದ್ಲಿಗೆ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ ಹೋಗ್ತಾನೆ. ಮೊದಲನೇ ದಿನಾನೇ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಅರ್ಧದಷ್ಟು ಸ್ಯಾಂಡ್ವಿಚ್ ಮಾರಾಟ ಆಗಿರೋದ್ರಿಂದ ಲತಾ ಮತ್ತೆ ಅವನ ತಾಯಿ ಹೇಳಿದ್ರು, ನಿರಾಶನಾಗ್ಬೇಡ ಬಿರ್ಜು, ಇದು ಮೊದಲನೇ ದಿನ ಅಲ್ವಾ, ನಾಳೆ ಮತ್ತೆ ಹೋಗು, ನಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ. ನಾಳೆಗೆಲ್ಲ ನಾನು ಇವತ್ತೇ ರೆಡಿ ಮಾಡಿದೀನಿ. ನಾವ್ ಹೇಗೆ ಬೇರೆ ಬೇರೆ ಸಮೋಸ ಮಾರ್ತಾ ಇದ್ವೋ ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಯಾಂಡ್ವಿಚ್ ಗಳನ್ನು ಮಾಡೋಣ. ಹೊಸ ರೀತಿಯಲ್ಲ, ಅದು ಹೇಗೆ? ನೀನು ಏನು ಹೇಳ್ತಿದ್ದೀಯಾ? ನಾವು ನಾಳೆ ಬೆಟ್ಟದ ಸ್ಯಾಂಡ್ವಿಚ್ ಮಾಡೋಣ. ಬೆಟ್ಟದ ಸ್ಯಾಂಡ್ವಿಚ್ ಅಂದ್ರೆ ಯಾವ ತರ ಅಂದ್ರೆ, ಆ ತರ ಸ್ಯಾಂಡ್ವಿಚ್ ಅಲ್ಲಿ ಪೂರ್ತಿ ಪರಿವಾರನೇ ಕುತ್ಕೊಂಡು ತಿನ್ಬಹುದು. ಲತಾ, ಏನ್ ಗೊತ್ತಾ, ಇದಕ್ಕೆ ಖರ್ಚು ಜಾಸ್ತಿ ಆಗತ್ತೆ. ಅದಕ್ಕೆ ಸ್ಯಾಂಡ್ವಿಚ್ ಮಾಡಕ್ಕೆ ನಾವೇನ್ ಮಾಡೋದು, ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತಲ್ವಾ? ಅಕಸ್ಮಾತು ನಮ್ಗೆ ಲಾಭ ಆಗಿಲ್ಲ ಅಂದ್ರೆ ನಮ್ ದುಡ್ಡೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ವಾ? ನಾವ್ ಈ ರೀತಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ. ಎಲ್ರೂ ಹೇಳಿದ್ದನ್ನ ಕೇಳಿ ಲತಾ ಮಾರನೇ ದಿನ ಬೆಟ್ಟದ ಸ್ಯಾಂಡ್ವಿಚ್ ಮಾಡೇ ಬಿಡ್ತಾಳೆ. ಮಾರನೇ ದಿನ ಬಿರ್ಜು ಒಂದು ಬುಟ್ಟಿಯಲ್ಲಿ ಬೆಟ್ಟದ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ಕೆ ಅಂತ ಹೋಗ್ಬಿಡ್ತಾನೆ. ಸ್ಯಾಂಡ್ವಿಚ್, ಬೆಟ್ಟದ ಸ್ಯಾಂಡ್ವಿಚ್ ತಿಂದವರು ತುಂಬಾ ಸಂತೋಷ ಪಡ್ತೀರಾ, ತಿಂದೇ ಇರೋರು ತುಂಬಾ ಬೇಜಾರು ಮಾಡ್ಕೊಳ್ತೀರಾ. ಸ್ಯಾಂಡ್ವಿಚ್, ಬೆಟ್ಟದ ಸ್ಯಾಂಡ್ವಿಚ್. ಬಿರ್ಜುವಿನ ಬೆಟ್ಟದ ಸ್ಯಾಂಡ್ವಿಚ್ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಖಾಲಿ ಆಗುತ್ತೆ. ಅವನು ಇದನ್ನ ಖುಷಿ ಪಟ್ಕೊಂಡು ಮನೆಗೆ ಹೇಳಕ್ಕೆ ಬರ್ತಾನೆ. ಮತ್ತೆ ಅವರ ತಾಯಿ ಲತಾಗೆ ಶಬಾಷ್ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಪ್ಲಾನ್ ಮಾಡ್ದ್ಯಮ್ಮ ನೀನು, ತುಂಬಾ ಚೆನ್ನಾಗಿದೆ ಗೊತ್ತಾ? ಧನ್ಯವಾದ ಅತ್ತೆ, ಆದ್ರೆ ಇದು ನನ್ ಕರ್ತವ್ಯ ಆಗಿತ್ತು. ಸಮಯ ಕಳೀತಾ ಇತ್ತು. ಬಿರ್ಜುನ ಬೆಟ್ಟದ ಸ್ಯಾಂಡ್ವಿಚ್ ಬಹಳ ಪ್ರಸಿದ್ಧಿ ಪಡೀತು. ಎಷ್ಟೋ ಬಾರಿ ಸ್ಯಾಂಡ್ವಿಚ್ ಸ್ಟೇಷನ್ ಅಲ್ಲೇ ಖಾಲಿ ಆಗ್ಬಿಡ್ತಿತ್ತು. ಟ್ರೈನ್ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಬಿರ್ಜುಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡತ್ತೆ. ಡಾಕ್ಟರ್ ಅವನಿಗೆ 6 ತಿಂಗಳು ಪೂರ್ತಿ ರೆಸ್ಟ್ ತಗೊಳಕ್ಕೆ ಹೇಳ್ತಾರೆ. ಇಡೀ ಪರಿವಾರಕ್ಕೆ ದುಃಖ ಬಡ್ದಂಗಾಯ್ತು. ಅತ್ತೆ ಮತ್ತೆ ಲತಾ ಇಬ್ರು ನಿರಾಶರಾದ್ರು. ಈ ರೀತಿ 6 ತಿಂಗಳು ಬೆಡ್ ರೆಸ್ಟ್ ಅನ್ನ ಕೇಳಿ ಬಿರ್ಜು ಮತ್ತೆ ಲತಾಗೆ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ನೀವು 6 ತಿಂಗಳು ರೆಸ್ಟ್ ತಗೊಳ್ಳೇಬೇಕು. ನೀವು ನಿಮ್ಮ ಬೆನ್ನಿನ ಮೂಳೆಗೆ ಏನಾದ್ರೂ ಜಾಸ್ತಿ ಫೋರ್ಸ್ ಕೊಟ್ರೆ ನಿಮ್ಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಬಹುದು. ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ಈ ಮಾತ್ರೆಗಳನ್ನ ತಗೊಳ್ತೀರಿ. ಆಗ ಲತಾ ಮತ್ತೆ ಅವರತ್ತೆ ಅವಳಿಗೆ ಹೇಳ್ತಾರೆ, ಇದು ನಮ್ಮ ಪರಿವಾರದಲ್ಲಿ ಎಂತ ಕಷ್ಟ ಬಂದ್ಬಿಟ್ಟಿದೆ ಮಗ್ನೆ ಬಿರ್ಜು. ಇನ್ಮೇಲೆ ನೀನು ಟ್ರೈನಲ್ಲಿ ಸ್ಯಾಂಡ್ವಿಚ್ ಮಾರಕ್ ಆಗೋದಿಲ್ಲ. ಇದೇ ಅವಕಾಶನ ಪಡ್ಕೊಂಡು ನಮ್ಮ ಪಕ್ಕದ ಮನೆ ಕಿರೋಡಿ ಲಾಲ್ ಬೆಟ್ಟದ ಸ್ಯಾಂಡ್ವಿಚ್ ನ ಮಾರ್ತಾ ಇದ್ದಾನೆ. ಈಗ ಸ್ವಲ್ಪನೇ ದುಡ್ಡು ಉಳ್ಕೊಂಡಿರೋದು, ಸ್ವಲ್ಪ ದುಡ್ಡು ಹಾಸ್ಪಿಟಲ್ಗೆ ಖರ್ಚಾಗ್ಬಿಟ್ಟಿದೆ. ಅಷ್ಟರಲ್ಲೇ ಬಿರ್ಜುನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಸ್ಟೇಷನ್ ಮಾಸ್ಟರ್ ಬರ್ತಾರೆ. ಅವರನ್ನ ನೋಡಿದ ಕೂಡ್ಲೆ ಬಿರ್ಜು ಹೇಗೋ ಕಷ್ಟಪಟ್ಟು ಎದ್ದೇಳಕ್ಕೆ ನೋಡ್ತಾನೆ. ಅರೆ ಪರವಾಗಿಲ್ಲ, ಆರಾಮಾಗಿರು. ಏನಾಯ್ತು ಬಿರ್ಜು? ನಿನಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರು, ಆವಾಗಲೇ ನೋಡ್ಬೇಕು ಅನ್ಕೊಂಡೆ. ಏನು ಮಾಡೋದು ಸರ್, ಎಲ್ಲ ಮೇಲೆ ಇರೋ ಒಂದು ಕೃಪೆ, ಇಲ್ಲಾಂದರೆ ನಾನು ಜೀವಂತವಾಗಿರ್ತಿರ್ಲಿಲ್ಲ. ಅರೆ ಒಳ್ಳೆದೇ ಯೋಚನೆ ಮಾಡು, ಒಳ್ಳೆದೇ ನಡೆಯುತ್ತೆ. ನಾನು ನಿನ್ನ ಬೆಟ್ಟದ ಸ್ಯಾಂಡ್ವಿಚ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ನನ್ನ 3 ಹೆಣ್ಮಕ್ಳು ಕೂಡ ನೀನು ಮಾರೋ ಸ್ಯಾಂಡ್ವಿಚ್ನ ತುಂಬ ಇಷ್ಟಪಟ್ಟು ತಿನ್ನೋರು, ನಾನು ಕೂಡ. ಬಿರ್ಜು ಅವರ ಮಾತುಗಳನ್ನ ಕೇಳ್ತಾನೆ ಇರ್ತಾನೆ. ಅಷ್ಟರಲ್ಲಿ ಲತಾ ಮತ್ತೆ ಅವರತ್ತೆ ಮಾತ್ರೆಗಳನ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ಲತಾ ಮತ್ತೆ ಅವರತ್ತೆ ಸಪ್ಪಗಿರೋದನ್ನ ನೋಡಿ ಸ್ಟೇಷನ್ ಮಾಸ್ಟರ್ಗೆ ಅರ್ಥ ಆಗ್ಬಿಡತ್ತೆ ದುಡ್ಡಿನ ಸಮಸ್ಯೆ ಇದೆ ಅಂತ. ಬಾ ಲತಾ ಬಾ. ಅಮ್ಮ ಲತಾ, ಇವರು ಯಾರು ಅಂತ ಗೊತ್ತಾ? ನಾನು ಪರಿಚಯ ಮಾಡಿಸ್ಲಿಕ್ಕೆ ಮರ್ತೋದೆ. ಇವರು ನಮ್ಮ ಸ್ಟೇಷನ್ದು ಸ್ಟೇಷನ್ ಮಾಸ್ಟರ್. ನಾವು ವ್ಯಾಪಾರ ಶುರು ಮಾಡಿದಾಗ ಇವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ನಮ್ಗೆ ಖುಷಿ ಆಯ್ತು ನೀವು ನನ್ನ ಮಗನ್ನ ನೋಡಕ್ ಬಂದ್ರಿ. ಧನ್ಯವಾದ. ಇದರಲ್ಲಿ ಧನ್ಯವಾದ ಹೇಳಲಿಕ್ಕೇನಿದೆ? ನಾನು ಬಿರ್ಜಿಗೋಸ್ಕರ ಒಂದು ಒಳ್ಳೆ ಶುಭವಾರ್ತೆನ ತಂದಿದ್ದೀನಿ. ಶುಭವಾರ್ತೆನಾ? ಶುಭವಾರ್ತೆ ಏನಂದರೆ, ನಮ್ಮ ರೈಲ್ವೆ ಸ್ಟೇಷನಲ್ಲಿ ಒಂದು ಬುಕ್ ಸ್ಟಾಲ್ ತುಂಬ ದಿನಗಳಿಂದ ಮುಚ್ಚೆ ಇದೆ, ಗೊತ್ತಲ್ವಾ? ಅಲ್ಲಿ ಬುಕ್ ಸ್ಟಾಲ್ ನಡೆಸ್ತಿದ್ದವನು ಬೇರೆ ದೊಡ್ಡ ಸ್ಟೇಷನಿಗೆ ಹೋಗಿದ್ದಾನೆ. ನಿನಗೆ ನಿನ್ನ ಕುಟುಂಬದವರಿಗೆ ಓಕೆ ಅಂದರೆ ಆ ಶಾಪ್ನ ನೀವು ಬಾಡಿಗೆಗೆ ತಗೊಳ್ಬೋದು. ಅಲ್ಲೇ ನೀವು ಆ ಬೆಟ್ಟದ ಸ್ಯಾಂಡ್ವಿಚ್ ವ್ಯಾಪಾರನ ಶುರು ಮಾಡ್ಬೋದು. ನಕಲಿ ಸ್ಯಾಂಡ್ವಿಚ್ನ ತಿಂದು ತಿಂದು ಜನರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ. ಸ್ಟೇಷನ್ ಮಾಸ್ಟರ್ ಹೇಳಿದ್ದನ್ನ ಕೇಳಿ ಪೂರ್ತಿ ಪರಿವಾರ ಬಹಳ ಸಂತೋಷ ಪಡತ್ತೆ. ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ ಅವ್ರಿಗೆ ತಡೆಯೋದಕ್ಕೆ ಆಗೋದಿಲ್ಲ. ನೀವು ಮಾಡಿದ ಸಹಾಯಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್. ನಾನು ಹಾಸ್ಪಿಟ್ಲಲ್ಲಿ ಇರೋ ತನಕ
ಅಮ್ಮನೂ ಲತಾನು ವ್ಯಾಪಾರ ಮಾಡ್ತಾರೆ. ನಾನು ಯಾವಾಗ ಗುಣ ಆಗ್ತೀನೋ ಅವಾಗ ನಾನೇ ಅಂಗಡಿಗೆ ಬಂದು ವ್ಯಾಪಾರನ ನಾನು ನೋಡ್ಕೊಳ್ತೀನಿ. ಅಂಗಡಿ ಶುರುವಾದ್ರೆ ನಮ್ಮ ಲಾಭ ಹಾಗೇ ಇರುತ್ತೆ, ಗ್ರಾಹಕರು ಕೂಡ ಇದ್ದೇ ಇರ್ತಾರೆ. ಒಳ್ಳೆ ಕೆಲ್ಸ ಮತ್ತೆ ನಿಧಾನ. ಇಲ್ಲ, ನಾವಿದನ್ನ ಬೇಗನೆ ಮಾಡ್ತೀವಿ. ಸ್ಟೇಷನ್ ಮಾಸ್ಟರ್ ಹೇಳಿದ್ದನ್ನ ಕೇಳಿ ಬಿರ್ಜು ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ಬಾಡಿಗೆಗೆ ತಗೊಳ್ತಾನೆ. ಲತಾ ಮತ್ತೆ ಅವರತ್ತೆ ಬೆಟ್ಟದ ಸ್ಯಾಂಡ್ವಿಚ್ ಅನ್ನ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ. ಕಿರೋಡಿ ಮಲ್ನ ಸ್ಯಾಂಡ್ವಿಚ್ ನ ಈಗ ಯಾರು ತಗೊಳ್ಳೋದೇ ಇಲ್ಲ. ಸ್ವಲ್ಪ ದಿನ ಒಳ್ಳೆ ವ್ಯಾಪಾರ ಆದ್ಮೇಲೆ ಅವರು ಬಾಡಿಗೆನ ಕಟ್ಬಿಟ್ರು. ಮತ್ತೆ ಅತ್ತೆ ಅವರು ಸ್ಟೇಷನ್ ಮಾಸ್ಟರ್ಗೆ ಧನ್ಯವಾದ ಹೇಳಿದ್ರು. ಬಿರ್ಜು ಕೂಡ ಈಗ ಸರಿ ಹೋಗ್ಬಿಡ್ತಾನೆ. ಅವನು ಅವನ ಅಂಗಡಿಯಲ್ಲಿ ಬಹಳ ಶ್ರದ್ಧೆಯಿಂದ ನಿಯತ್ತಿನಿಂದ ಬೆಟ್ಟದ ಸ್ಯಾಂಡ್ವಿಚ್ ನ ಮಾರ್ತಾನೆ. ಮತ್ತೆ ಪೂರ್ತಿ ಪರಿವಾರ ಖುಷಿಯಾಗಿರ್ತಾರೆ.